ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವ ನೆನ್ನೆ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆರೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷವುಳ್ಳವರಾಗಿಯೇ ಇರಬೇಕು. ಆಮೇನ್. ಒಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ. 1ನೇ ತಿಮೋಥಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. 1ನೇ ತಿಮೋಥಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಸಭೆಗೆ ಬರುವಂತ ದೇವ ಜನರು ಏನ್ ಮಾಡಿರ್ಬೇಕಂದ್ರೆ ಮಾದರಿಯಾಗಿರ್ಬೇಕಂತ. ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ, ಮಾದರಿಯಾಗಿರ್ಬೇಕು. ಇನ್ನೊಬ್ಬರಿಗೆ ಹೆಂಗಿರಬೇಕು? ಮಾದರಿಯಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಇವತ್ತು ನಮಗಿರುವಂತ 2 ಕಣ್ಣುಗಳು, ಆದ್ರೆ ನಮ್ಮನ್ನು ನೋಡುವಂಥದ್ದು ಸಾವಿರಾರು ಕಣ್ಣುಗಳಾಗಿದೆ. ಆಮೆನ್. ಹಲ್ಲೆಲೂಯಾ. ಸಾವಿರಾರು ಕಣ್ಣುಗಳನ್ನು ನೋಡುವಾಗ ನಾನು ಆ ಕಣ್ಣುಗಳಿಗೆ ಮಾದರಿಯಾಗಿರ್ಬೇಕು. ಆಮೆನ್. ಹಲ್ಲೆಲೂಯಾ. ಯಾವ ಯಾವ ವಿಷಯದಲ್ಲಿ ನಾನು ಮಾದರಿಯಾಗಿರ್ಬೇಕಂದ್ರೆ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ನನ್ನ ನಡೆ, ನನ್ನ ನುಡಿ, ಪ್ರೀತಿ, ನಂಬಿಕೆ, ಸತ್ಕಾರ್ಯಗಳು, ಈ ಎಲ್ಲಾ ವಿಷಯಗಳಲ್ಲಿ ನಾನು ಮಾದರಿಯಾಗಿರಬೇಕು. ಆಮೆನ್. ಹಲ್ಲೆಲೂಯಾ. ಮಾದರಿಯಾಗಿರ್ತೀವ? ಅಲ್ಲಿ ವಾಕ್ಯ ಹೇಳಿದೆ, ನಿನ್ನ ನಡೆ ಮಾದರಿಯಾಗಿರಬೇಕು. ನಿನ್ನ ನಡೆ ಏನಾಗಿರಬೇಕು? ನಿನ್ನ ನಡೆ ಏನಾಗಿರಬೇಕು? ಪಕ್ಕದಲ್ಲಿದ್ದವರಿಗೆ ಹೇಳ್ರಿ, ನಿನ್ನ ನಡೆ ಮಾದರಿಯಾಗಿರಲಿ. ಆಮೆನ್. ಹಲ್ಲೆಲೂಯಾ. ನಡೆ ಅಂದ್ರೆ ನೀನು ನಡೆಯುವಂಥದ್ದಲ್ಲ, ನೀನು ಹೋಗುವಂಥ ಮಾರ್ಗ. ಆಮೇಲೆ ನೀನು ಆದುಕೊಳ್ಳುವಂಥ ಮಾರ್ಗ, ನೀನು ಆರಿಸಿಕೊಳ್ಳುವಂಥ ಮಾರ್ಗ, ನೀನು ಹೋಗುವಂಥ ಮಾರ್ಗ ಅದು ಹೆಂಗಿರಬೇಕು? ಸರಿಯಾಗಿರಬೇಕು. ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು. ದಾರಿ ತಪ್ಪಿ ಹೋಗಬಾರದು. ಆಲ್ರೆಡಿ ದಾರಿ ತಪ್ಪಿದಂತ ನಮ್ಮನ್ನ ದೇವರು ಏನ್ ಮಾಡಿದಾನ್ರಿ? ಹುಡುಕಿ ದಾರಿಗೆ ತಂದಿದ್ದಾನೆ. ಆಮೇಲೆ ಹುಡುಕಿ ಏನ್ ಮಾಡಿದ್ದಾನೆ? ಅಂಕು ಡೊಂಕಾಗಿದ್ದಂತ ನಮ್ಮ ದಾರಿಗಳನ್ನ ದೇವರು ನೆಟ್ಟಗಾಗಿ ಮಾಡಿದ್ದಾನೆ. ಈಗ ನೆಟ್ಟಗಾಗಿ ಮಾಡಿದ ದಾರಿಗಳನ್ನ ನಾವು ಮತ್ತೆ ಏನ್ ಮಾಡಿಕೊಳ್ಳಬಾರದು? ಅಂಕು ಡೊಂಕಾಗಿ ಮಾಡ್ಕೋಬಾರದು. ಆಮೇಲೆ ಅಲ್ಲೆಲ್ಲ ಅರ್ಥ ಆಯ್ತಲ್ಲ? ಸೊ ನಾವು ಹೆಂಗಿರ್ಬೇಕು? ನಾವು ಹೆಂಗಿರಬೇಕು? ಮಾದರಿಯಾಗಿರಬೇಕು. ನಮ್ಮ ನಡೆ ಏನಾಗಿರಬೇಕು? ಮಾದರಿಯಾಗಿರಬೇಕು. ವಾಕ್ಯ ಹೇಳಿದೆ, ಕೀರ್ತನೆಗಳ ಪುಸ್ತಕ 37ನೇ ವಚನ 23ನೇ ವಚನ. ಕೀರ್ತನೆ 37ನೇ ವಚನ ಅಧ್ಯಾಯ 23ನೇ ವಚನ. ಕೀರ್ತನೆಗಳು 37ನೇ ಅಧ್ಯಾಯ 23ನೇ ವಚನ. ಒಳ್ಳೆ ಮನುಷ್ಯನ ಹೆಜ್ಜೆಗಳು ಕರ್ತನಿಂದ ದೃಢವಾಗುವಂತದಾಗಿದೆ. ಆತನು ಅವನ ಮಾರ್ಗದಲ್ಲಿ ಸಂತೋಷ ಪಡುವಂತವನಾಗಿದ್ದಾನೆ. ಆಮೇಲೆ ಎಂತ ಅಮೂಲ್ಯವಾಗಿದೆ ವಾಕ್ಯ. ಕರ್ತನು ನಮ್ಮ ಮಾರ್ಗದಲ್ಲಿ ಸಂತೋಷ ಪಡುವಂತವನಾಗಿದ್ದಾನೆ. ಒಳ್ಳೆ ಮನುಷ್ಯನ ಹೆಜ್ಜೆಗಳು ಅದು ಹೆಂಗಿರುತ್ತಂತೆ? ಒಳ್ಳೆ ಮನುಷ್ಯನ ಹೆಜ್ಜೆಗಳು ಹೆಂಗಿರುತ್ತೆ? ಒಳ್ಳೆ ಮನುಷ್ಯನ ಹೆಜ್ಜೆಗಳು ಹೆಂಗಿರುತ್ತೆ? ಈಗ ತನ್ನ ವಾಕ್ಯದಲ್ಲಿ ಓದಿದ್ವಿ. ಹೆಂಗಿರುತ್ತದು? ದೃಢವಾಗಿರುವಂಥದ್ದಾಗಿದೆ. ನಮ್ಮ ನಡೆ ಅದು ದೃಢವಾಗಿರಬೇಕು. ನಾವು ಹೋಗುವಂಥ ಮಾರ್ಗವು ಸರಿಯಾಗಿರೋದಾದರೆ ನಮ್ಮ ನಡೆ ಸರಿಯಾಗಿರುತ್ತೆ. ಹಲ್ಲೆಲೂಯಾ. ಮಡಿಯಲ್ಲಿ ಗಣ ಇಲ್ಲ ಅಂದರೆ ದಾರಿಯಲ್ಲಿ ಭಯ ಇರೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ಹೌದಾ ಇಲ್ವಾ? ಹಲ್ಲೆಲೂಯಾ. ಯಾಕಂದರೆ ನನ್ನ ಹತ್ರ ಯಾವುದು ಗಂಟಿಲ್ಲ, ನಾನು ಆರಾಮಾಗಿ ಹೋಗ್ಬೋದು. ಅಲ್ಲೆಲ್ಲೋ ಇವತ್ತು ಅನೇಕರು ಗಂಟೆಗಳನ್ನು ಕಟ್ಟಿಕೊಂಡದಕ್ಕೆ ದಾರಿ ಸರಿಯಾಗಿಲ್ಲ. ಅಲ್ಲೆಲ್ಲೂಯ. ದಾರಿಯಲ್ಲಿ ಅವು ದೃಢವಾಗಿ ನಡೀತಾ ಇಲ್ಲ. ಅಲ್ಲೆಲ್ಲೂಯ. ಒಳ್ಳೆ ಮನುಷ್ಯನ ನಡೆ ಅದು ಸ್ಥಿರವಾಗಿರುತ್ತೆ. ಆಮೇಲೆ ದೇವರು ನಮ್ಮನ್ನು ಆರಿಸಿಕೊಂಡದ್ದು ಒಳ್ಳೆತನದಕ್ಕೋಸ್ಕರ. ನಮ್ಮ ನಡೆ ಹೆಂಗಿರ್ಬೇಕು? ಸ್ಥಿರವಾಗಿರ್ಬೇಕು. ಅಲ್ಲೆಲ್ಲೂಯ. ನಾನೇ ಬಾರ್ ಶಾಪ್ ಒಳಗೆ ಹೋಗಿ ಬರ್ತಾ ಇದ್ರೆ ಮಂದಿಗೆ ನಾನು ಹೆಂಗೆ ಕಾಣ್ತಾ ಇರ್ತೇನೆ? ಸಭೆಗೂ ಹೋಗ್ತಾನೆ, ಬಾರ್ ಅಂಗಡಿಗೂ ಹೋಗ್ತಾನೆ. ಆಮೇಲೆ ಹಲ್ಲೆಲೂಯ. ಸಭೆಗೂ ಹೋಗ್ತಾನೆ, ಅಲ್ಲಿ 90 ಹೊಡಿತಾನೆ. ಆಮೇಲೆ ಎಂತ ಮಾರ್ಗ ಅದು? ಹಲ್ಲೆಲೂಯ, ಹಲ್ಲೆಲೂಯ. ಸಭೆಗೂ ಹೋಗ್ತಾನೆ, ಆ ಕಡೆ ಹೋಗಿ ಎಲ್ಲದಕ್ಕೂ ಅಡ್ಡ ಬೀಳುತ್ತಾನೆ. ಹಲ್ಲೆಲೂಯ. ಎಂತ ನಡೆ?
ಎಂತ ನಡತೆ ಅದು. ಅಲ್ಲೆಲ್ಲ ಒಳ್ಳೆ ಮನುಷ್ಯನ ನಡತೆಗಳು ಸ್ಥಿರವಾಗಿ ಒಂದೇ ಮಾರ್ಗದಲ್ಲಿ ಇರಬೇಕು. ಅಲ್ಲೆಲ್ಲೂಯ್ಯ. ಅಂದ್ರೆ ಒಳ್ಳೆ ಮನುಷ್ಯನ ನಡತೆ ಹೆಂಗಿರ್ಬೇಕ್ರಿ? ಒಂದೇ ದಾರಿ. ಆಮೇನ್. ಆ ದಾರಿ ದೃಢವಾಗಿರಬೇಕು. ಅದರಲ್ಲಿ ಕರ್ತನು ಸಂತೋಷ ಪಡುವಂತವನಾಗಿದ್ದಾನೆ. ಅದೇ ಅಧ್ಯಾಯದಲ್ಲಿ 31ನೇ ವಚನವನ್ನು ಓದಿಕೊಳ್ಳೋಣ. ದೇವರ ನ್ಯಾಯ ಪ್ರಮಾಣವು ಅವನ ಹೃದಯದಲ್ಲಿ ಅದೇ, ಅವನ ಹೆಜ್ಜೆಗಳು ಏನಾಗೋದಿಲ್ರಿ? ಏನಾಗೋದಿಲ್ರಿ? ಕದಲುವುದೇ ಇಲ್ಲ. ಆಮೇನ್. ಅವನ ಹೆಜ್ಜೆಗಳು ಏನಾಗೋದಿಲ್ಲ? ಅವರ ಹೆಜ್ಜೆಗಳು ಏನಾಗೋದಿಲ್ಲ? ಜಾರೋದೇ ಇಲ್ಲ, ಕದಲೋದೇ ಇಲ್ಲ, ಬಿದ್ದು ಹೋಗೋದೇ ಇಲ್ಲ. ಯಾಕಂದ್ರೆ ಅವನ ದಾರಿ ಸರಿಯಾಗಿದೆ. ಅಲ್ಲೆಲ್ಲೂಯ್ಯ. ಇವತ್ತು ದೇವರ ನಂಬಿರುವಂತ ಮಕ್ಕಳನ್ನ ದಾರಿ ಹೆಂಗಿರ್ಬೇಕ್ರಿ? ಸರಿಯಾಗಿರ್ಬೇಕು. ನಿನ್ನ ನಡೆ ಹೆಂಗಿರ್ಬೇಕು? ಸರಿಯಾಗಿರ್ಬೇಕು. ನಿನ್ನ ಹೆಜ್ಜೆ ಹೆಂಗಿರ್ಬೇಕು? ಸರಿಯಾಗಿರ್ಬೇಕು. ಆಮೇನ್. ಅಲ್ಲೆಲ್ಲೂಯ್ಯ. ನೀನು ಸರಿಯಾದ ದಾರಿಯಲ್ಲಿ ನಡೆಯೋದಾದರೆ ನಿನ್ನ ವಂಶ, ನಿನ್ನ ಪರಂಪರೆ, ನಿನ್ನ ಜನಾಂಗವು ಸರಿಯಾದ ಮಾರ್ಗವನ್ನು ಆದುಕೊಳ್ಳುವಂತದ್ದಾಗಿದೆ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಒಬ್ಬ ವ್ಯಕ್ತಿ ಒಂದು ಬಾರ್ ಅಂಗಡಿಯಲ್ಲಿ ಹೋಗಿ ಕುತ್ಕೊಂಡಿದ್ನಂತೆ. ಕುತ್ಕೊಂಡು ಒಂದು 90 ಕೊಡ್ರಿ ಅಂತೇಳಿ ಆರ್ಡರ್ ಮಾಡಿದ್ನಂತೆ. ಆಮೇಲೆ ಒಂದು ಪೆಗ್ ಕೊಡ್ರಿ, ಒಂದು 90 ಕೊಡ್ರಿ, ಒಂದು ಕ್ವಾರ್ಟರ್ ಕೊಡ್ರಿ ಅಂತೇಳಿ ಏನು ಮಾಡಿದಾನ ಅವನು? ಆರ್ಡರ್ ಮಾಡಿದಾನೆ. ಅವನು ಆರ್ಡರ್ ಮಾಡಿ ಕೊಟ್ಕೊಂಡು ಕುಡಿತಾ ಇದ್ನಂತೆ. ಅಲ್ಲೆಲ್ಲೂಯ್ಯ. ಅವನ ಹಿಂದ್ಗಡೆನೆ ಒಂದು ಸಣ್ಣ ಹುಡುಗ, ಅವನ ಮಗ, ಒಂದು 6-7 ವರ್ಷದ ಹುಡುಗ ಹಿಂದ್ಗಡೆ ಬಂದು ಅವ್ರ ಅಪ್ಪನ ಹಿಂದ್ಗಡೆ ನಿಂತ್ಕೊಂಡು ಯಪ್ಪ 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 ನೀ ಕುಡಿಯೋದು ನನಗೂ ಕೊಡ್ಸು ನಿಂತ್ಬಿಟ್ಟನಂತೆ. ಆಮೇಲೆ ಅಲ್ಲೆಲ್ಲೂಯ್ಯ. ನೀನು ಹೇಗೆ ಬಂದಿ ಇಲ್ಲಿ ಅಂತ ಅವನು ಗದರಿಸ್ತಾ ಇದ್ದ. ನೀನು ಯಾರು ಕರ್ಕೊಂಡು ಬಂದಿದ್ದು? ನೀನೇ ಕರ್ಕೊಂಡು ಬಂದಿ. ಆಮೇಲೆ ನಾನು ಹೆಂಗೆ ಕರ್ಕೊಂಡು ಬಂದೀನಿ? ಇಲ್ಲಪ್ಪ, ಮಳೆ ಜೋರು ಬರ್ತಿತ್ತು, ನೀನೇನು ಮಾಡಿದ್ದಿ? ಹೊರಗೆ ಬಂದಿದ್ದಿ, ಹಂಗಾಗಿ ನಿನ್ನನ್ನು ಬೆನ್ನು ಹತ್ಕೊಂಡೇ ಬಂದುಬಿಟ್ಟಿದೆ. ನಾ ಬರುವಾಗ ನೀ ಕಾಣಲಿಲ್ಲಲ್ಲ? ಇಲ್ಲ, ನಿನ್ನ ಕಾಲು ಹೆಜ್ಜೆಗಳು ನನಗೆ ಕಾಣ್ತಾ ಇತ್ತು. ಆಮೇನ್. ಅಲ್ಲೆಲ್ಲೂಯ್ಯ. ಆ ಕಾಲು ಹೆಜ್ಜೆಗಳು ಕಾಣ್ತಾ ಇತ್ತು, ಅದಕ್ಕೆ ಆ ಹೆಜ್ಜೆ ಮೇಲೆ ಜಿಗುದು 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 ಬಂದೆ, ಅದು ಸೀದಾ ಇಲ್ಲಿ ಕರ್ಕೊಂಡು ಬಂದುಬಿಟ್ಟೈತಿ. ಆಮೇನ್. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ನಾವು ನಡೆಯುವಂತ ಹೆಜ್ಜೆಗಳು, ನಾವು ಹೋಗುವಂತ ಮಾರ್ಗಗಳು ಅದು ಸರಿಯಾಗಿರಬೇಕು. ಇಲ್ಲಾಂದ್ರೆ ನನ್ನ ಹಿಂದೆ ಇದ್ದವರು ದಾರಿ ತಪ್ಪಿ ಹೋಗುವಂತವರಾಗಿರ್ತಾರೆ. ಆಮೇನ್. ನಾನು ಮಾದರಿಯಾಗಿರಬೇಕು. ಅಲ್ಲೆಲ್ಲೂಯ್ಯ. 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 ಇನ್ನೊಬ್ಬರನ್ನ ದಾರಿ ತಪ್ಪಿಸುವಂತವರಾಗಿರಬಾರ್ದು. ನಾವು ನಡೆಯುವಂತ ಹೆಜ್ಜೆ, ನಾವು ಹೋಗುವಂತ ಮಾರ್ಗ ಅದು ಸರಿಯಾಗಿರುವಂತದಾಗಿರಬೇಕು. ಆಮೇನ್. ಅದರಲ್ಲಿ ಕರ್ತನು ಸಂತೋಷ ಪಡುವಂತದಾಗಿರಬೇಕು. ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯ 26ನೇ ವಚನ. ಜ್ಞಾನೋಕ್ತಿಗಳ ಪುಸ್ತಕ 4ನೇ ಅಧ್ಯಾಯ 26ನೇ ವಚನ. ನೀನು ನಡೆಯುವ ದಾರಿಯನ್ನು ಸಮ ಮಾಡು. ಏನ್ ಮಾಡು ನೀನು? ಏನ್ ಮಾಡು ನೀನು? ಸಮ ಮಾಡು. ಆಮೇಲೆ ನೀ ನಡೆಯುವಂತ ದಾರಿಗಳನ್ನು ಏನ್ ಮಾಡು ನೀನು? ಸಮ ಮಾಡು. ಯಾಕಂದ್ರೆ ಈಗ ಹೋಗುವಂತ ಮಾರ್ಗದಲ್ಲಿ ಏನಿರುತ್ತೆ? ಅನೇಕ ತೆಗ್ಗುಗಳಿರುತ್ತೆ, ಅನೇಕ ತೊಂದರೆಗಳಿರುತ್ತೆ, ಅನೇಕ ಮುಳ್ಳುಗಳಿರುತ್ತೆ. ನೀನು ಅದನ್ನು ಸಮಾನವಾಗಿ ಮಾಡಿಕೊಂಡು ಹೋಗೋದಾದ್ರೆ ಹಿಂದೆ ಬರುವವರಿಗೆ ಅದೊಂದು ಒಳ್ಳೆ ದಾರಿಯಾಗಿರುವಂತದ್ದಾಗಿದೆ. ಅಲ್ಲೆಲ್ಲೂಯ್ಯ. ಅಯ್ಯೋ ದಾರಿನೇ ಇಲ್ಲ ರೀ, ಹೋಗ್ಲಿಕ್ಕೆ ದಾರಿನೇ ಇಲ್ಲ ರೀ, ಆ ಕಡೆ ಹೋಗ್ಲಿಕ್ಕೆ ದಾರಿನೇ ಇಲ್ಲ ರೀ ಅಂತೇಳಿ ನೀ ಕುತ್ಕೋಬೇಡ. ಆಮೇನ್. ಅಲ್ಲೆಲ್ಲೂಯ್ಯ. ನೀನು ಆ ದಾರಿಯಲ್ಲಿ ಅಡ್ಡಾಡ್ಕೊಂಡು ಹೋಗು, ನೀನು ಹೋಗುವಂಥದ್ದೇ ಒಂದು ದಾರಿ ಆಗುವಂಥದ್ದಾಗಿದೆ. ಆಮೇಲೆ ಅಲ್ಲೆಲ್ಲೂಯ್ಯ. ಹೌದಲ್ರಿ? ಅವಾಗೆಲ್ಲ ನನ್ನ ಮನೆ ಪಕ್ಕದಲ್ಲಿ ಆ ಕಡೆ ಹೋಗ್ಲಿಕ್ಕೆ ಒಂದು ದಾರಿ ಇಲ್ಲ. ಅರ್ಜೆಂಟಿಗೆ ನಾವೇನು ಮಾಡ್ತಿದ್ವಿ ಅಂದರೆ, ನಾವು ಸೈಡ್ಗೆ ಹಂಗೆ ಪಕ್ಕದಲ್ಲಿ ಏನು ಮಾಡ್ತಿದ್ವಿ, ಹಂಗೆ ಹೋಗಿ 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 ಏನಾದರೂ ತಗೊಂಡ್ಬರೋದು ಮಾಡ್ತಿದ್ದೀವಿ. ಅವಾಗ ದಾರಿ ಇದ್ದಿದ್ದಿಲ್ಲ. ನಾವು ಅಡ್ಡಾಡಿ 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 ಆ ಕಾಲು ಹೆಜ್ಜೆಗಳು ಒಂದು ದಾರಿ ಮಾಡಿದೆ. ಆಮೇಲೆ ಅನೇಕರ ದಾರಿಯಲ್ಲಿ ಅಡ್ಡಾಡಿದ್ರು, ಮಾರಾಟ ಮಾಡೋರು ಬರೋರೆಲ್ಲ ಅಡ್ಡಾಡ್ತಿದ್ರು. ಈಗ ಅದೊಂದು ಮಾರ್ಗನೇ ಆಗ್ಬಿಟ್ಟೈತಿ. ಅಲ್ಲೆಲ್ಲೂಯ್ಯ. ಮಾರ್ಗ ಇಲ್ಲದ ಕಡೆ, ಅಂಕು ಡೊಂಕ ಇರುವ ಕಡೆ ನೀನು ಸಮಾನವಾದ ಒಂದು ಮಾರ್ಗವನ್ನು ಮಾಡುವಂತವನಾಗಿರಬೇಕು. ನೀನು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು. ನಿನ್ನ ನಡೆ ಎಂದಿಗೂ ದಾರಿ ತಪ್ಪಿ ಹೋಗಬಾರದು. ನೀನು ದಾರಿ ತಪ್ಪಿ ಹೋದ್ರೆ ನಿನ್ನ ಇಡೀ ವಂಶನೇ ದಾರಿ ತಪ್ಪುವಂತ ಸಾಧ್ಯತೆಗಳಿರುತ್ತೆ. ಅಲ್ಲೆಲ್ಲೂಯ್ಯ. ಆಲ್ರೆಡಿ ದಾರಿ ತಪ್ಪಿದಂತ ನಿನ್ನನ್ನ ದೇವರು ಸುದಾರಿಗೆ ತಂದಿದ್ದಾನೆ, ಒಳ್ಳೆ ದಾರಿಗೆ ತಂದಿದ್ದಾನೆ. ಆ ದಾರಿಯನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಒಳ್ಳೆ ಹೆಜ್ಜೆಗಳನ್ನು ಸ್ಥಿರಪಡಿಸಿಕೊಂಡು ಮುಂದೆ ಹೋಗ್ತಾ ಇರಬೇಕು. ಆಮೇಲೆ ಅದೇ ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯ 15ನೇ ವಚನವನ್ನು ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 14ನೇ ಅಧ್ಯಾಯ 15ನೇ ವಚನ. ಮೂಢರು ಯಾವ ಮಾತನ್ನಾದರೂ ನಂಬುವನು, ಜಾಣನು ತನ್ನ ನಡತೆಯನ್ನು, ಜಾಣನು ಬುದ್ಧಿಯುಳ್ಳವನು ತನ್ನ ನಡತೆಯನ್ನು ಏನ್ ಮಾಡ್ತಾನೆ? ಅವನು ಚೆನ್ನಾಗಿ ಗಮನಿಸಿ ನಡೆಯುತ್ತಾನೆ.
ನೀವು ಮೂರ್ಖರಾಗಿರ್ತೀರಾ, ಬುದ್ಧಿವಂತರಾಗಿರ್ತೀರಾ? ಆಮೇಲೆ ಬುದ್ಧಿವಂತರು, ಜ್ಞಾನರು ಹೆಂಗ್ ಹೋಗ್ತಾರಂತೆ? ಹೆಂಗ್ ನಡೀತಾರೆ ಅವರು? ವಾಕ್ಯ ಓದ್ರಿ, ಮಾತಾಡ್ರಿ, ಬಾಯಿಗಳಲ್ಲಿ ಹೇಳ್ಬೇಕು. ಏನ್ ಮಾಡ್ತಾರೆ? ಬುದ್ಧಿ ಉಳ್ಳವರ ನಡತೆ ಚೆನ್ನಾಗಿ ಗಮನಿಸುತ್ತಾರೆ. ಹೆಂಗ್ ಹೋಗ್ತಾರೆ ಅವರು? ಚೆನ್ನಾಗಿ ಗಮನಿಸಿ ನಡೀತಾರೆ. ಎಲ್ಲಿ ಬಿದ್ದು ಹೋಗದ ಹಾಗೆ, ಎಲ್ಲಿ ಜಾರಿ ಬೀಳದ ಹಾಗೆ. ಆಮೇನ್. ಅವ್ರೇನ್ ಮಾಡ್ತಾರೆ? ಚೆನ್ನಾಗಿ ಗಮನಿಸಿ ಹೋಗುವಂತವರಾಗಿರ್ತಾರೆ. ಈಗ ಸೀಸನ್ ರೀ, ಈಗ ಮಳೆಗಾಲ. ಲೆಲೂಯ. ಗಾಡಿಯಲ್ಲಿ ಹೋಗುವಾಗ ಕೆಲವೊಂದು ರಸ್ತೆಗಳು ಏನಾಗಿರೋದಿಲ್ಲ, ಸರಿ ಇರೋದು ಇಲ್ಲ. ಆದರೆ ಕೆಲವೊಬ್ರು ಏನು ಮಾಡ್ತಾರೆ, ಆ ಕಡೆ ರಸ್ತೆ ಸರಿ ಇಲ್ಲ ಅಂತ ಹೇಳಿದ್ರು ಕೂಡ ಏನು ಮಾಡ್ತಾರ್ರಿ, ನಾನು ಎಂಥದ್ದು ದಾಟಿ ಬಂದಿದ್ದೀನಿ, ಇದು ದಾಟೋಂಗಿಲ್ವಾ ಅಂತೇಳಿ ಏನು ಮಾಡ್ತಾರೆ, ಅವರು ಹೋಗ್ತಾರೆ. ಆದರೆ ಹೋಗಿ ತಿರುಗಿ ಬಂದವ್ರು ಹೇಳೋದು ಏನು ಗೊತ್ತಾ, ಯಾಕಪ್ಪ ದಾರಿಲಿ ಹೋಗಿ ಆಮೇಲೆ ಒದ್ದಾಡ್ಬಿಟ್ಟಿನಿ ನೋಡು ಅಂತ ಹೇಳುತ್ತೆ. ಅಲ್ಲೆಲ್ಲೂಯ್ಯ. ಮುಂಚೆನೇ ಗೊತ್ತಿತ್ತು ಇದು ಮಳೆಗಾಲ, ಆ ದಾರಿ ಸರಿ ಇರೋದಿಲ್ಲ ಅಂತೇಳಿ. ಆದರೂ ಕೂಡ ಹೋಗಿದ್ದು ಯಾರು ತಪ್ಪು? ಆಮೇಲೆ ಇವತ್ತು ನಮ್ಮ ನಡೆ ಸರಿಯಾಗಿರಬೇಕು, ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು. ಅಲ್ಲೆಲ್ಲೂಯ್ಯ. ನಾವು ಇನ್ನೊಬ್ಬರಿಗೆ ಡೈರೆಕ್ಷನ್ ಬೋರ್ಡ್ ತೋರಿಸುವಂಥವರಾಗಿರಬೇಕು. ಅಲ್ಲೆಲ್ಲೂಯ್ಯ. ಅನೇಕ ಕಡೆಗಳಲ್ಲಿ ರಸ್ತೆಗಳಲ್ಲಿ ಕೆಲಸ ನಡೀತಾ ಇದ್ರೆ ಅಥವಾ ರಸ್ತೆಗಳು ಸರಿ ಇಲ್ಲ ಅಂದ್ರೆ, ಏನೋ ಬ್ರಿಡ್ಜ್ಗಳು ಹಳ್ಳಗಳು ಬಂದು ತುಂಬಿಬಿಟ್ಟಿದಂದ್ರೆ ಅಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ, ಏನಂತೆ, ಟೇಕ್ ಡೈವರ್ಷನ್ ಅಂತೇಳಿ. ಆಮೇಲೆ ಅಲ್ಲೆಲ್ಲೂಯ್ಯ, ಬೇರೆ ದಾರಿಯನ್ನ ಹಿಡಿದುಕೊಳ್ಳಿರಿ ಅಂತೇಳಿ. ಅಲ್ಲೆಲ್ಲೂಯ್ಯ. ಇವತ್ತು ಆ ಬೋರ್ಡ್ಗಳಾಗಿ ನಾವಿರಬೇಕು. ಅದನ್ನೇ ದೇವರು ನಿನ್ನ ನಡೆಯನ್ನು ಸರಿಪಡಿಸಿಕೋ, ಮಾದರಿಯಾಗಿರು ಅಂತ ಹೇಳ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ನಾವು ಇನ್ನೊಬ್ಬರಿಗೆ ಒಳ್ಳೆ ದಾರಿಯಲ್ಲಿ ನಡೆಸುವಂತವರಾಗಿರಬೇಕು. ಅಲ್ಲೆಲ್ಲೂಯ್ಯ. ನಾವು ಗಮನಿಸಿ ನಡೆಯುವವರಾದರೆ ಇನ್ನೊಬ್ಬರಿಗೆ ನಾವು ಮಾದರಿಯಾಗಿರುತ್ತೇವೆ. ನಮ್ಮ ನಡತೆಯನ್ನ, ನಮ್ಮ ಹೆಜ್ಜೆಯನ್ನ, ನಮ್ಮ ದಾರಿಯನ್ನ ನಾವು ಸರಿಪಡಿಸಿ ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಇನ್ನು ಅನೇಕ ವಾಕ್ಯಗಳಿದೆ, ಆದರೆ ಹೇಳಿದ್ರೆ ಸಮಯ ಆಗೋದಿಲ್ಲ. ಎರಡನೇದಾಗಿ ನಾವು ನೋಡುತ್ತಾ ಇದ್ದೇವೆ ನಮ್ಮ ನುಡಿ. ಆಮೇಲೆ ಎರಡನೇದಾಗಿ ಏನ್ರಿ ಅದು? ನಮ್ಮ ನುಡಿ. ಫಸ್ಟ್ ಏನದು? ನಮ್ಮ ನಡತೆ ಸರಿಯಾಗಿರಬೇಕು. ಪಕ್ಕದಲ್ಲಿದ್ದವ್ರಿಗೆ ಹೇಳ್ರಿ, ನಡತೆ ಸರಿಯಾಗಿರಲಿ ಹೇಳಿ. ಅಕ್ಕ ಪಕ್ಕ ಮುಂದೆ ಹಿಂದೆ ಎಲ್ಲ ನೋಡಿ ಹೇಳಿ, ನಡತೆ ಸರಿಯಾಗಿರಲಿ. ಆಮೇಲೆ ಇನ್ನೊಬ್ಬರಿಗೆ ನಾವೇನ್ ಮಾಡಬೇಕು? ದಾರಿ ತೋರಿಸುವಂತವರಾಗಿರಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಎರಡನೇದಾಗಿ ನಮ್ಮ ನುಡಿ ಏನಾಗಿರ್ಬೇಕಂದ್ರೆ ಮಾದರಿಯಾಗಿರ್ಬೇಕು. ಎರಡನೇದು ಏನಾಗಿರ್ಬೇಕ್ರಿ? ನಮ್ಮ ನುಡಿ ಅಂದ್ರೆ ಮಾತು. ಆಮೇಲೆ ನಮ್ಮ ಮಾತು ಏನಾಗಿರ್ಬೇಕು? ಸರಿಯಾಗಿರಬೇಕು. ದೇವರನ್ನು ನಂಬಿ ಅಂದ್ರೆ ಒಂದೇ ನಳ್ಳಿಯಲ್ಲಿ ಎರಡು ನೀರು ಬರೋಂಗಿಲ್ಲ. ಒಂದೇ ನಳ್ಳಿಯಲ್ಲಿ ಎರಡು ನೀರು ಬರೋಂಗಿಲ್ಲ. ಈ ಕಡೆ ಸೌಳ್ ನೀರು, ಆ ಕಡೆ ಸಿಹಿ ನೀರು ಬರುತ್ತಂದ್ರೆ ಸಾಧ್ಯತೆ ಇಲ್ಲ. ಆ ಭೂಮಿಯಲ್ಲಿ ಏನ್ ನೀರಿದೆಯೋ ಆ ನೀರಷ್ಟೇ ಹೊರಗೆ ಬರೋದು. ಆಮೆನ್. ಅಲ್ಲೆಲ್ಲೂಯ್ಯ. ನಮ್ಮ ನುಡಿ ಹೆಂಗಿರಬೇಕು? ಸರಿಯಾಗಿರಬೇಕು. ಅಲ್ಲೆಲ್ಲೂಯ್ಯ. ನೆನ್ನೆ ಸೇವಕರು ಒಂದು ಒಳ್ಳೆ ಮಾತುಗಳನ್ನು ಹೇಳಿದ್ರು. ಒಂದು ಹುಡುಗ ಒಂದು ನಾಯಿ ಮರಿನ ತಗೊಂಡಂತೆ. ಒಂದು ಹುಡುಗ ಏನ್ ಮಾಡಿದ್ನಂತೆ? ಒಂದು ನಾಯಿ ಮರಿನ ತಗೊಂಡಂತೆ. ಅಂಗಡಿಯಲ್ಲಿ ಸುಮಾರು 25,000 ರೂಪಾಯಿ ಕೊಟ್ಟು ಏನ್ ಮಾಡಿದಾನಂತೆ? ಒಂದು ನಾಯಿ ಮರಿನ ತಗೊಂಡು ಒಂದು ಬುಟ್ಟಿ ಒಳಗೆ ಹಾಕೊಂಡು ಅವ್ನ ಮನೆಗೆ ತಗೊಂಡು ಹೋಗಿದ್ದಾನೆ. ಅವ್ರ ಅಪ್ಪನ ಹತ್ರ ಬೆನ್ನ ತಗೊಂಡು ಏನ್ ಮಾಡಿದಾನೆ? ರೊಕ್ಕ ಇಸ್ಕೊಂಡು ಬಂದು ನಾಯಿ ಮರಿನ ತಗೊಂಡು ಹೋಗಿದ್ನಂತೆ. ಹೋಗೋ ದಾರಿಯಲ್ಲಿ ಏನಾಯ್ತಂತೆ, ಆ ಹುಡುಗರು ಬಾರೋ ಒಂದ್ ಸಣ್ಣ ಆಟ ಆಡ್ಕೊಂಡು ಹೋಗೋಣ ಅಂತ ಹೇಳಿ ಅವನನ್ನ ಕ್ರಿಕೆಟ್ ಆಡಕ್ ಕರ್ಕೊಂಡು ಹೋಗ್ಬಿಟ್ರಂತೆ. ಆ ಬುಟ್ಟಿ ನಿಟ್ಟು ಅವನ್ ಏನ್ ಮಾಡಿದ? ಕ್ರಿಕೆಟ್ ಆಡ್ಕೊಂಡು ಹೋಗ್ತಾ ಇದ್ದ. ಆ ಟೈಮ್ನಲ್ಲಿ ಅವ್ನ ಹುಡುಗರು ಏನ್ ಮಾಡ್ತಿದ್ರಂತೆ? ಆ ನಾಯಿ ಮರಿನ ತೆಗೆದು ನಾಯಿ ಮರಿ ತರನೇ ಇರುವಂತ ಹಂದಿ ಮರಿನ ಒಳಗಾಕ್ಬಿಟ್ರಂತ. ಆಮೇಲೆ ಅಲ್ಲೆಲ್ಲೂಯ್ಯ. ಅವನ ಆಟ ಆಡ್ಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ತೆಗೆದು ನೋಡ್ತಾನೆ ಅವ್ರ ಅಪ್ಪನ ಹತ್ರ, ಅಪ್ಪ ನೀನ್ ಕೊಟ್ಟ ರೊಕ್ಕದಲ್ಲಿ ನಾನು ಏನಿಸ್ಕೊಂಡು ಬಂದೀನಿ, ಒಂದು ಒಳ್ಳೆ ನಾಯಿ ಮರಿನ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿ ತೋರ್ಸಾಕತ್ತಾನಂತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅವ್ರ ಅಪ್ಪ ತಗೊಂಡು ಚೀ ಲೇ 25,000 ರೂಪಾಯಿ ಕೊಟ್ಟು ಈ ಹಂದಿ ಮರಿನ ತಗೊಂಡ್ ಬರಾಕ ಹೋಗಿದ್ದೀನಿ, ಇದು ಇಲ್ಲೇ ಸಿಗತ್ತಲ್ಲೋ ಮಾರಾಯ, ಇದನ್ನ ಯಾಕೆ ರೊಕ್ಕ ಕೊಟ್ಟಿಸ್ಕೊಂಡು ಬಂದೀನಿ ಅಂತ ಬೈದ್ನಂತೆ. ಅವನು ನೋಡಿ, ಹೌದಲ್ಲ ಇದು ಹಂದಿ ಮರಿ ಇನ್ನೊಂದು ಮತ್ತೆ ಬುಟ್ಟಿ ಒಳಗೆ ಹಾಕೊಂಡು ಅವನು ಏನ್ ಮಾಡ್ತಿದ್ನಂತೆ? ಅಂಗಡಿಗೆ ವಾಪಸ್ ಕೊಡೋಣ ಹೋಗ್ತಿದ್ನಂತೆ. ಅವನ ಫ್ರೆಂಡ್ಸ್ ಗೊತ್ತಾಗ್ಬಿಡ್ತು ಇವ ಅಂಗಡಿಗೆ ಹೋಗ್ತಾ ಇದ್ದಾನಂತೇಳಿ. ಮತ್ತೆ ಭಾರತಮ್ಮ ಸ್ವಲ್ಪ ಆಟ ಆಡೋಣ ಅಂತ ಹೇಳಿ ಕರಿತಾ ಇದ್ನಂತೆ. ಅವನು ಕೂಡ ಆಟ ಆಡ್ಲಿಕ್ಕೆ ಹೋಗ್ತಾ ಇದ್ನಂತೆ. ಅವಾಗ ಅವ್ರು ಏನ್ ಮಾಡ್ತಿದ್ರಂತೆ? ಹಂದಿ ಮರಿನ ತೆಗೆದು ಮತ್ತೆ ನಾಯಿ ಮರಿನ ಒಳಗಿಟ್ಟು ಬಂದಂತೆ. ಮತ್ತೆ ಅವನು ಏನ್ ಮಾಡ್ತಾ ಇದ್ದಾನೆ? ಅಂಗಡಿಗೆ ಹೋಗಿ, ಸರ ನಾವು ರೊಕ್ಕ 25,000 ರೂಪಾಯಿ ಕೊಟ್ಟಿನಿ, ನೀವು ನನಗೇನ್ ಮಾಡ್ಬೇಕಾಗಿತ್ತು? ಒಳ್ಳೆ ನಾಯಿ ಮರಿನ ಕೊಡ್ತೀನಿ ಅಂತ ಹೇಳಿ ನಾ ಸಣ್ಣ ಹುಡುಗಂತ ನನಗೇನ್ ಮಾಡ್ಬಿಟ್ರಿ, ನೀವು ಮೋಸ ಮಾಡಿರನೆ, ನೋಡ್ರಿ ನನಗೆ ಹಂದಿ ಮರಿನ ಕೊಟ್ಟು ಬಿಡ್ರಲ್ಲ ಅಂತ ಹೇಳಿ ತೋರ್ಸಾಕತ್ತಾನಂತೆ. ಅಂಗಡಿ ಏನ್ ಮಾಡ್ತಿದ್ದಾನ? ತೆಗೆದು ನೋಡ್ತಾನ, ಅದು ಏನಾಗಿತ್ತಂತೆ? ನಾಯಿ ಮರಿ. ಹೇಳೇ ತಮ್ಮ, ಇದು ನಾಯಿ ಮರಿಯೋ ನೋಡು ಅಂತ ಹೇಳಿ. ಹೌದಲ್ಲ,
ಆದ್ರೆ ಮನೆಗೆ ಹೋದಾಗ ಇದು ಏನಾಗಿತ್ರಿ? ಹಂದಿ ಮರಿ ತರ ಆಗಿತ್ರಿ. ಆಯ್ತಾಯ್ತ್ರಿ ಅಂತ ಮತ್ತೆ ಏನ್ ಮಾಡ್ತಿದ್ನಂತೆ, ಒಳಗೆ ಇಟ್ಟುಕೊಂಡು ಮತ್ತೆ ಹೋಗ್ತಾ ಇದ್ದಾನೆ. ಅದೇ ತರ ಹೋಗುವಾಗ ಫ್ರೆಂಡ್ಸ್ ಮತ್ತೆ ಅದೇ ತರ ಕರೀತಾ ಇದ್ರು. ಮತ್ತೆ ಆಟ ಆಡಕ್ ಹೋಗ್ಯಾನ, ಮತ್ತೆ ಮನೆಗೆ ಹೋಗ್ತಾನೆ. ಅವ್ರು ಚೇಂಜ್ ಮಾಡಿ ಇಟ್ಟಿದ್ದಾರೆ. ಮನೇಲಿ ಹೋಗಿ ತೆಗೆದು ನೋಡುವಾಗ ಏನಾಗಿತ್ತು? ಅದು ಹಂದಿ ಮರಿ. ಅವರಪ್ಪ, ಲೇ ನನಗೆ ಸಿಟ್ಟು ತರಿಸ್ಬೇಡು, ಅದು ಹಾಲಾಗ ರೊಕ್ಕ 25,000 ರೂಪಾಯಿ ಹಾಳು ಮಾಡಕತ್ತಿ, ಸೊ ಈಗ ಹೋಗಿ ರೊಕ್ಕ ಕೊಟ್ಟು ಇಸ್ಕೊಂಡ್ ಬಾ, ಇಲ್ಲ ಅಂದ್ರೆ ನಾಯಿನ ಇಸ್ಕೊಂಡ್ ಬಾ ಅಂತ ಹೇಳ್ತಾನೆ. ಇಲ್ಲಪ್ಪ, ಇದು ಅಲ್ಲಿ ಹೋದ್ರೆ ಇದು ನಾಯಿ ತರನೇ ಇತ್ತು ಅಂತ ಹೇಳಿ, ಇಲ್ಲ ಇದು ಹಂದಿ ಆಗ್ಬಿಟ್ಟದ್ದು. ಯಾವಾಗ ಆಯ್ತೋ ಗೊತ್ತಿಲ್ಲ. ಮತ್ತೆ ಏನ್ ಮಾಡ್ತಿದ್ದ, ತಗೊಂಡು ಹೋಗ್ತಾ ಇದ್ನಂತೆ. ತಗೊಂಡು ಹೋಗುವಾಗ ಮತ್ತೆ ಹುಡುಗರು ಏನ್ ಮಾಡ್ತಿದ್ರಂತೆ, ಲೇ ಬಾರ ಆಟ ಆಡೋಣ, ಅವನಿಗೆ ಆಟನೂ ಬೇಕು, ಆ ಕಡೆ ನಾಯಿಯೂ ಬೇಕು. ಆಮೇಲೆ ಅಲ್ಲೆಲ್ಲೂ ಆಟ ಆಡ್ತಾ ಇದ್ದಾನೆ. ಅವಾಗ ಹುಡುಗರು ಏನ್ ಮಾಡ್ಬಿಟ್ರು, ಮತ್ತೆ ಹಂದಿನ ತೆಗೆದು ನಾಯಿನ ಹಾಕ್ಬಿಟ್ರು. ಮತ್ತೆ ಅಂಗಡಿಗೆ ಹೋಗ್ತಾನೆ. ಅಂಗಡಿ, ಸರೇ ನೀವು ನನಗೆ ಮೋಸ ಮಾಡಕತ್ತೀರಿ, ಸರಿಯಾಗಿ ಏನ್ ಮಾಡ್ತೀರಿ, ನನಗೆ ನಾಯಿ ಮರಿನ ಕೊಡ್ರಿ ಅಂತ ಹೇಳಿ ಮತ್ತೆ ತೆಗೆದು ನೋಡ್ತಾ ಇದ್ರೆ ಏನಾಗಿತ್ತಂತೆ, ನಾಯಿ ಮರಿನೇ. ರೇ ತಮ್ಮ, ಇದು ನಾಯೇ ನೋಡು. ಹೌದ್ರಿ ನಾಯಿ, ಆದ್ರೆ ನಮ್ಮ ಅಪ್ಪನ ಕೈಗೆ ಹೋಗುವಾಗ ಮಾತ್ರ ಹಂದಿ ಆಗ್ಬಿಡ್ತಾವ್ರಿ ಇದು ಅಂತ ಹೇಳ್ತಿದ್ನ. ಸಾರಿ ಅಂತ ಮತ್ತೆ ಏನ್ ಮಾಡ್ತಿದ್ದ, ಹಂಗೆ ಹೋಗ್ತಾ ಇದ್ದ. ಸೊ ಹಿಂಗೆ ಅವ್ನು ಹೋಗುವಾಗೆಲ್ಲ ಮನೆಗೆ ಹೋದ್ರೆ ಅದು ಏನಾಗಿರ್ತಿತ್ತು, ಹಂದಿಯಾಗಿ ಕಾಣ್ತಿತ್ತು. ಈ ಅಂಗಡಿಗೆ ಬಂದ್ರೆ ಅದು ಏನಾಗಿ ಕಾಣ್ತಿತ್ತಂತೆ, ನಾಯಿಯಾಗಿ ಕಾಣ್ತಿತ್ತು. ಲಾಸ್ಟಿಗೆ ಆ ಹುಡುಗನ ಸಿಟ್ಟು ಬಂದ್ಬಿಟ್ಟು ಅವನ್ ಏನ್ ಮಾಡ್ತಿದ್ದಾನೆ, ಆ ಒಂದು ಅಂಗಡಿಯಲ್ಲಿದ್ದ ಆ ನಾಯಿನ ತೆಗೆದುಕೊಂಡು ಆ ನಾಯಿಗೆ ಹೇಳ್ತಿದ್ದಂತೇಳಿ, ಲೇ ನೀ ನನಗೆ ನಾಟಕ ಮಾಡಬೇಡ, ಇಲ್ಲಿ ಬಂದ್ರೆ ನಾಯಿ ತರ, ಅಲ್ಲಿ ಹೋದ್ರೆ ಹಂದಿ ತರ ಇರ್ತಿ, ಯಾವ್ದೋ ಒಂದಾಗಿರೋ, ಹಂದಿ ಆಗಿರೋ ಇಲ್ಲಾಂದ್ರೆ ನಾಯಿ ಆಗಿರೋ ಅಂತ ಕದರಿಸ್ತಿದ್ನಂತೆ. ಆಮೇಲೆ ಅಲ್ಲೆಲ್ಲೂಯ, ತಪ್ಪು ಯಾರ್ದು? ಅಲ್ಲೆಲ್ಲೂಯ. ನಮ್ಮ ಬಾಯಿನಲ್ಲಿ ಹೊಳಸು ಮಾತುಗಳು, ನನ್ನ ಬಾಯಿನಲ್ಲಿ ಶುದ್ಧವಾದ ಮಾತುಗಳು. ಇಲ್ಲಿ ಬಂದ್ರೆ ದೇವರೇ, ಅಲ್ಲಿ ಹೋದ್ರೆ ಲೇ ಏನೋ ಮಾತಾಡೋದು. ಆಮೇಲೆ ಅಲ್ಲೆಲ್ಲೂಯ, ಎರಡು ಮಾತು ಉಳ್ಳವರಾಗಿರಬಾರದು. ಅಲ್ಲೆಲ್ಲೂಯ, ಎರಡು ನಾಳಿಗೆ ಉಳ್ಳವರಾಗಿರಬಾರದು. ನಮ್ಮ ಮಾತು ಶುದ್ಧವಾಗಿರಬೇಕು. ಅಲ್ಲೆಲ್ಲೋ ಇದ್ರೆ ಶುದ್ಧವಾಗಿರು, ಇಲ್ಲಿ ಅಶುದ್ಧವಾಗಿ ಬಿಡು, ಈ ಕೊಳಕಲ್ಲಿ ಬಿಡು, ಇಲ್ಲಾಂದ್ರೆ ಪರಿಶುದ್ಧ ಜಾಗದಲ್ಲಿರು, ಯಾವುದೋ ಒಂದರಲ್ಲಿ ಇರಬೇಕು. ಯಾಕಂದ್ರೆ ನಾವು ಮಾದರಿಯಾಗಿರಬೇಕು. ಆಮೇಲೆ ಹಲ್ಲೆಲೂಯ. ಅರ್ಥ ಆಯ್ತಲ್ಲ ಪ್ರಿಯರೇ? ನಮ್ಮ ನುಡಿ ಏನಾಗಿರ್ಬೇಕು, ಇನ್ನೊಬ್ಬರಿಗೆ ಮಾದರಿಯಾಗಿರ್ಬೇಕು. ಇಲ್ಲಿ ಬಂದ್ರೆ ಪರಿಶುದ್ಧ 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 ಪರಿಶುದ್ಧ, ಆದ್ರೆ ಅಲ್ಲಿ ಹೋದ್ರೆ ಲೇ ಆ ಮಗನೇ ಈ ಮಗನೇ ಆ ಮಗನೇ ಈ ಮಗನೇ, ಅಪ್ಪನ ಮೇಲೆ ಸಿಟ್ಟೆಲ್ಲ ಮಕ್ಕಳ ಮೇಲೆ ಬರುತ್ತೆ. ಅಲ್ಲೆಲೂಯ. ಸೊ ಬೇರೆ ಮಕ್ಕಳ ಮೇಲೆ ಸಿಟ್ಟೆಲ್ಲ ಗಂಡನ ಮೇಲೆ ಬರುತ್ತೆ. ಅಲ್ಲೆಲೂಯ. ಹೆಂಡತಿ ಮೇಲೆ ಸಿಟ್ಟೆಲ್ಲ ಮಕ್ಕಳು ಹೋಗ್ತಾ ಇರ್ತಾವ. ಅಲ್ಲೆಲೂಯ. ನಮ್ಮ ನುಡಿಗಳು ಕರೆಕ್ಟ್ ಆಗಿರಬೇಕು. ಅಲ್ಲೆಲೂಯ. ನಮ್ಮ ನುಡಿಗಳು ಸರಿಯಾಗಿರಬೇಕು. ನಾವು ಮಾದರಿಯುಳ್ಳ ಬದುಕನ್ನು ಬದುಕಬೇಕು. ನಮ್ಮ ಬಾಯಿನಲ್ಲಿ ಏನು ಬರುತ್ತೋ ಅದನ್ನು ನಡೆಸುವಂತವರಾಗಿರುತ್ತೇವೆ. ನಮ್ಮ ಬಾಯಿಗೆ ದೇವರ ಅಧಿಕಾರವನ್ನು ಕೊಟ್ಟಿದ್ದಾನೆ. ನಾನು ಏನು ಹೇಳುತ್ತೇನೆ ಅದನ್ನು ಆಗುವಂಥದ್ದಾಗಿದೆ. ನನ್ನ ಸಣ್ಣ ಮಗ, ನಾನು ಕೂಟದಿಂದ ಬಂದಾಗ ಅವ್ನು ಟಿವಿ ನೋಡ್ತಾ ಇದ್ದ. ಟಿವಿಯಲ್ಲಿ ಯಾವುದೋ ಪಿಕ್ಚರ್ ಗಮನಿಸ್ತಾ ಇದ್ರಲ್ಲ, ಇಲ್ಲಿ ಎಲ್ಲೆಲ್ಲಿ ಗಮನಿಸ್ತಾ ಇದ್ರಲ್ಲ, ಟಿವಿಯಲ್ಲಿ ಏನ್ ಮಾಡ್ತಿದ್ದ ಅವನು, ಪಿಕ್ಚರ್ ನೋಡ್ತಾ ಇದ್ದ. ಅವ್ರ ಅವ್ವ ನೀರನ್ನ ಕಾಯಿಸಿಟ್ಕೊಂಡು ಬಾರಿ ಜಳಕ ಮಾಡು ಅಂತ ಏನ್ ಮಾಡ್ತಿದ್ಲು, ಕರಿತಾ ಇದ್ಲು. ಆದ್ರೆ ನನ್ನ ಸಣ್ಣ ಮಗ ಫಿಲಿಂ ನೋಡೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಆಗಿದ್ದ. ತಡಿ ಇದು ಮುಗಿಲಿ ಬರ್ತೀನಿ ಅಂತ ಕೂತ್ಕೊಂಡಿದ್ದ. ಆಮೇಲೆ ನಾನು ನೀರು ಕಾಯಿತು, ನಾನು ಹೋಗಿ ಜಳಕ ಮಾಡೋಣ ಅಂತ ಹೇಳುವಾಗ ಆ ಒಂದು ಟಿವಿಯಲ್ಲಿ ಆ್ಯಡ್ ಹಾಕ್ಬಿಟ್ರು. ನಾನು ಜಳಕ ಮಾಡ್ತೀನಿ ಅಂತ ಹೇಳಿದ. ಸರಿ ಆಯ್ತು, ಹೋಗೋ ಜಳಕ ಮಾಡು ಅಂತ ಹೇಳಿದ್ರೆ ಆ ಒಂದು ಟಿವಿಯಲ್ಲಿ ಹಾಕ್ಬಿಡ್ತಾರೆ ಸೆಕೆಂಡ್ಸ್ಗಳು. 2 ನಿಮಿಷದಲ್ಲಿ ಮತ್ತೆ ಫಿಲಿಮ್ ಹಾಕ್ತಾರಂತೇಳಿ. ಇನ್ನು 2 ನಿಮಿಷ ಐತಿ, ಅಷ್ಟರೊಳಗೆ ಜಳಕ ಮಾಡೋಕ್ಕಾಗೋದಿಲ್ಲ, ನನ್ನ ಫಿಲಿಮ್ ನೋಡೇ ಹೋಗವ ಅಂತೇಳಿ ಮತ್ತೆ ಆಟ ಮಾಡ್ಕೊಂಡು ಬಂದುಬಿಟ್ಟ. ನನಗೆ ಆ ಸಿಟ್ಟು ಬಂದುಬಿಡ್ತು. ನಾನು ಸಿಟ್ಟಿನಲ್ಲಿ ಒಂದು ಮಾತು ಹೇಳಿದೆ, ಈ 2 ನಿಮಿಷದಲ್ಲಿ ಇದು ಇಂಪಾರ್ಟೆಂಟಾ ನಿನಗೆ? ಈಗಲೇ ಕರೆಂಟ್ ಹೋಗಿದ್ರೆ ಯಾವ ಫಿಲಿಮ್ ನೋಡ್ತೀನಿ ನೀನು ಅಂತ ಹೇಳಿ ಸಿಟ್ಟು ಮಾಡಿಕೊಂಡು ನಾನು ಜಲಕಕ್ಕೆ ಹೋಗಿದ್ದೆ. ನಾವು ಒಳಗೆ ಹೋದ ತಕ್ಷಣ ಕರೆಂಟ್ ಹೋಗ್ಬಿಡು. ಒಮ್ಮೆ ಅಲ್ಲೆಲ್ಲೂಯ್ಯ ಒಂದು ಮಾತು ಹೇಳಿದೆ, ಜಸ್ಟ್ ಅಷ್ಟೇ. ಅಲ್ಲೆಲ್ಲೂಯ್ಯ ಇಲ್ಲದಲ್ಲ ಕೇಳಿ. ಅಲ್ಲೆಲ್ಲೂಯ್ಯ, ಈ ಕರೆಂಟ್ ಹೋಗಲಿ, ಯಾವ ಫಿಲಿಮ್ ನೋಡ್ತೀನಿ ನಾನು, ನನಗೆ ಅಷ್ಟು ಟೆನ್ಷನ್ ಮಾಡ್ತಾ ಇದೆಯಲ್ಲ, ಏಸಪ್ಪ ನೀನು ಕರೆಂಟನ್ನು ತೆಗಿಲಿ ಅಂತ ಹೇಳಿ ನಾನು ಒಳಗೆ ಹೋದೆ. ಒಳಗೆ ಹೋದ ತಕ್ಷಣ ಕರೆಂಟ್ ಹೋಗ್ಬಿಡ್ತು. ಆಮೇಲೆ ಅಲ್ಲೆಲ್ಲೂಯ್ಯ ಅವಾಗ ಇಮಿಡಿಯೇಟಾಗಿ ಬಂದು ಹೇಳಿದೆ, ನೋಡಿದೆ ಮಗ, ತಂದೆ ತಾಯಿಗೆ ಎಷ್ಟು ಟೆನ್ಷನ್ ಕೊಡುತ್ತಿ. ಅಪ್ಪ ಒಂದು ಮಾತು ಹೇಳಿದ್ರೆ ನಮ್ಮ ಏಸಪ್ಪ ನನಗಾಗಿ ಎಲ್ಲ ಮಾಡ್ತಾನೆ. ಅಲ್ಲೆಲ್ಲೂಯ್ಯ, ಹಂಗೆ ಸ್ವಾರ್ಥ ಸಾರಿದೆ. ಅಪ್ಪ ಒಂದು ಪ್ರಾರ್ಥನೆ ಮಾಡಿದ್ರೆ ಏಸಪ್ಪ ಕೇಳೇ ಕಾಳುತ್ತಾನೆ. ಅದಕ್ಕೆ ತಂದೆ ತಾಯಿ ಮಾತುಗಳನ್ನು ಕೇಳು ಅಂತೇಳಿ ಏನು ಮಾಡಿದೆ, ಅವನ್ನ ಗದರಿಸಿ ಜಲಕಕ್ಕೆ ಹೋದೆ ನಾನು. ಆಮೇಲೆ ಅಲ್ಲೆಲ್ಲೂಯ್ಯ, ಯಾಕಂದರೆ ನಮ್ಮ ನಾಲಿಗೆಗೆ, ನಮ್ಮ ನುಡಿಗೆ ದೇವರ ಅಧಿಕಾರವನ್ನು ಕೊಟ್ಟಿದ್ದಾನೆ. ಅದು ಸರಿಯಾಗಿ ಮಾತಾಡುವಂಥವರಾಗಿರಬೇಕು, ಇನ್ನೊಬ್ಬರಿಗೆ ಮಾದರಿ ಮಾತುಗಳಾಗಿರಬೇಕು. ಅಲ್ಲೆಲ್ಲೂಯ್ಯ, ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದು ಜ್ಞಾನೋಕ್ತಿಗಳ ಪುಸ್ತಕ 12ನೇ ಅಧ್ಯಾಯ 6ನೇ ವಚನವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು, ದುಷ್ಟರ ಮಾತುಗಳು ಹೊಂಚು ಹಾಕುತ್ತದೆ, ಯಥಾರ್ಥವಂತರ ಬಾಯು ಅವರನ್ನು ಬಿಡಿಸುವುದು. ಯಥಾರ್ಥವಂತರ ಮಾತುಗಳು ಬಾಯು ಅವರನ್ನು ಬಿಡಿಸುವಂಥದ್ದಾಗಿದೆ. ದುಷ್ಟರ ಮಾತುಗಳು ಏನಾಗುತ್ತದೆ, ಅವರನ್ನು ಹೊಂಚು ಮಾಡುವಂಥದ್ದಾಗಿದೆ.
ಅವರನ್ನ ಕೆಳಗೆ ಬೀಳಿಸುವಂಥದ್ದಾಗಿದೆ. ಆದರೆ ಯಥಾರ್ಥವಂತರ ಮಾತುಗಳು ಅವರ ಕೆಟ್ಟ ಪರಿಸ್ಥಿತಿಗಳಿಂದ ಅವರನ್ನು ಬಿಡಿಸುವಂಥದ್ದಾಗಿದೆ. ಆಮೆನ್. ಹಲ್ಲೆಲೂಯಾ. ನಾವು ಯಥಾರ್ಥವಂತರ ಮಾತುಗಳಾಗಿರಬೇಕು. ಹಲ್ಲೆಲೂಯಾ. ಒಳಗೊಂದು ಹೊರಗೊಂದು, ಒಳಗೊಂದು ಹೊರಗೊಂದು ಹಂಗಿರಬಾರ್ದು. ಹಲ್ಲೆಲೂಯಾ. ಒಳಗೆ ನಾವು ಏನು ಹಾಕ್ತೀವೋ ಹೊರಗೆ ಅದೇ ಬರುವಂಥದ್ದಾಗಿದೆ. ಹಲ್ಲೆಲೂಯಾ. ಒಳಗೆ ಏನು ನಾವು ಹಾಕ್ತೀವೋ ಅದೇ ಹೊರಗೆ ಬರುವಂಥದ್ದಾಗಿದೆ. ಹಲ್ಲೆಲೂಯಾ. ನೀನು ಒಳ್ಳೆಯದನ್ನು ನೀವು ಒಳಗೆ ಹಾಕುವಾಗ ಒಳ್ಳೆಯದೇ ಪುಷ್ಟಿಯಾಗಿ ಬರುತ್ತೆ, ಕೆಟ್ಟದನ್ನು ಒಳಗೆ ಹಾಕುವಾಗ ಕೆಟ್ಟದೇ ಹೊರಗೆ ಬರುವಂಥದ್ದಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಎಂತ ಯಾವಾಗ ಹೇಳ್ತಾ ಇರ್ತಲ್ಲ, ಸೊ ನಾನು ಎಲ್ಲದ ಕೂಟಗಳಿಗೆ ಪ್ರಾರ್ಥನೆಗಳಿಗೆ ಹೊರಗೆ ಎಲ್ಲದನ್ನ ಹೋಗಿದ್ರೆ ಸುಮ್ಮನೆ ಆರಾಮಾಗಿ ತಿಂದು ಬರ್ರಿ, ಹಾಳು ಮೂಡು ತಿಂದು ಬರಬೇಡ್ರಿ ಅಂತ. ಆಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಒಳ್ಳೇದನ್ನ ಏನು ಮಾಡ್ರಿ, ಊಟ ಮಾಡಿಬೇಡ್ರಿ, ಮತ್ತೆ ಹಾಳು ಮೂಳು ಏನಾದ್ರು ಏನು ಮಾಡಬೇಡ್ರಿ, ನೀವು ತಿಂದು ಬರಬೇಡ್ರಿ ಅಂತ ಹೇಳ್ತಾ ಇರ್ತಲ್ಲ. ಯಾಕಂದ್ರೆ ನಿಮಗೆ ಆಗಿ ಬರೋಂಗಿಲ್ಲ. ಆಮೇನ್. ಹಲ್ಲೆಲೂಯಾ. ಮತ್ತೆ ಅಲ್ಲಿ ತಿಂದಿರ್ತೀರಿ, ಇಲ್ಲಿ ಬಂದು ಒದ್ದಾಡ್ತೀರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯರೇ, ನಾವು ಯಾವುದನ್ನು ಒಳಗೆ ಹಾಕ್ತೀವೋ ಅದನ್ನು ಹೊರಗೆ ತರುವಂಥದ್ದಾಗಿದೆ. ನೀನು ಒಳ್ಳೆಯದನ್ನು ಒಳಗೆ ಹಾಕಿರುವಾಗ ನಿನ್ನ ಬಾಯಿನಲ್ಲಿ ಬರುವಂಥದ್ದು ಕೂಡ ಒಳ್ಳೆಯದಾಗಿರುತ್ತೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯಗಳು ಒಳ್ಳೆಯದು, ಅದು ಯಥಾರ್ಥವಾದದ್ದು. ಈ ವಾಕ್ಯಗಳನ್ನು ಒಳಗೆ ತಗೊಂಡು ಹೋಗ್ರಿ, ನಿನ್ನ ಹೊರಗೆ ಬರುವಂಥ ಮಾತುಗಳು ಕೂಡ ಯಥಾರ್ಥವಾಗಿರುವಂಥದ್ದಾಗಿದೆ. ಆಮೇನ್. ಹಲ್ಲೆಲೂಯಾ. ನಿಮ್ಮ ನುಡಿ ಹೆಂಗಿರಬೇಕು, ಸರಿಯಾಗಿರಬೇಕು. ನಿನ್ನ ಮಾತು ಹೆಂಗಿರಬೇಕು, ಸರಿಯಾಗಿರಬೇಕು. ಹಲ್ಲೆಲೂಯಾ. ಎಫೆಸ ಪುಸ್ತಕದಲ್ಲಿ 4ನೇ ಅಧ್ಯಾಯದಲ್ಲಿ 29ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೆಟ್ಟ ಮಾತು ಒಂದು ನಿಮ್ಮ ಬಾಯಿಂದ ಏನು ಮಾಡಬಾರದು, ಹೊರಗೆ ಬರಬಾರದು. ಆಮೇನ್. ಹಲ್ಲೆಲೂಯಾ. ಹೇಳಿ ಪಕ್ಕದಲ್ಲಿದ್ದವರಿಗೆ, ಕೆಟ್ಟ ಮಾತು ಒಂದು ನಿಮ್ಮ ಬಾಯಿಂದ ಬರಬಾರದು. ಕೆಟ್ಟ ಮಾತು ಒಂದು ನಿಮ್ಮ ಬಾಯಿಂದ ಹೊರಗೆ ಬರಬಾರದು. ಹಲ್ಲೆಲೂಯಾ. ವಾಕ್ಯ ಹೇಳಿದೆ, ಭಕ್ತಿಯನ್ನು ಉಂಟು ಮಾಡುವಂತ ಒಳ್ಳೆ ಮಾತುಗಳನ್ನು ಆಡಿರಿ. ಆಮೇಲೆ ಹಲ್ಲೆಲೂಯಾ. ನಮ್ಮ ಮಾತುಗಳಲ್ಲಿ ಏನು ಬರಬೇಕು, ಅವರಿಗೆ ಭಕ್ತಿ ಬರಬೇಕು, ಅವರಲ್ಲಿ ದೇವರ ಭಯ ಬರಬೇಕು. ಅಂತ ಒಳ್ಳೆ ಮಾತುಗಳನ್ನು ಆಡಿರಿ, ಅದು ಕೇಳುವವರ ಹಿತಕ್ಕೋಸ್ಕರ ಆಡಿರಿ ಎಂಬುದಾಗಿ ವಾಕ್ಯದಲ್ಲಿ ಇದೆ. ನಮಗೆ ಸಮಯ ಇಲ್ಲ ಓದಲಿಕ್ಕೆ, ಈಗ ಸಮಯ ಆಗ್ತಾ ಇದೆ, ಹಂಗಾಗಿ ನಾನು ಬೇಗ ಮುಂದುವರಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಸೊ ಅದಕ್ಕೆ ಕೆಟ್ಟ ಮಾತು ಒಂದು ಬರಬಾರದು, ಒಳ್ಳೆ ಮಾತುಗಳು ಬರಬೇಕು. ಅದು ಕೇಳುವವರ ಹಿತಕ್ಕೋಸ್ಕರನು ದೇವರ ಭಕ್ತಿನ ಉಂಟು ಮಾಡುವಂತದಾಗಿರಬೇಕು. ಆಮೆನ್. ಸೊ ಆ ರೀತಿ ನೀನು ಇನ್ನೊಬ್ಬರಿಗೆ ಮಾದರಿಯಾಗಿರು. ಆ ರೀತಿ ಇನ್ನೊಬ್ಬರಿಗೆ ಹೆಂಗಿರು, ನೀನು ಮಾದರಿಯಾಗಿರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಹೇಳಿ, ಒಳ್ಳೆ ಮಾತುಗಳನ್ನು ಆಡಿರಿ, ಒಳ್ಳೆ ಮಾತುಗಳನ್ನು ಆಡಿರಿ. ಆಮೇಲೆ ಹಲ್ಲೆಲೂಯಾ. ಎರಡನೇದಾಗಿ ನಮ್ಮ ನುಡಿ, ನಾವು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೀತಿ. ಮೂರನೇದಾಗಿ ಏನ್ರಿ, ಅದು ಪ್ರೀತಿ. ಆಮೇಲೆ ಹಲ್ಲೆಲೂಯಾ. ಸೊ ವಾಕ್ಯದಲ್ಲಿ 1ನೇ ಕೊರಿಂಥಿಯರ ಪುಸ್ತಕ 13ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ನಾವು ನೋಡುತ್ತೇವೆ. ಈಗ ಸಮಯ ಇಲ್ಲದ ಕಾರಣದಿಂದ ನಾನು ಹಾಗೆ ಮುಂದುವರಿಸ್ತೇನೆ. 1ನೇ ಕೊರಿಂಥಿಯ 13ನೇ ಅಧ್ಯಾಯ 1 ಮತ್ತು 2ನೇ ವಚನ, ನೀನು ಎಲ್ಲವನ್ನೂ ಮಾಡಿ, ಪ್ರವಾದನೆ ನುಡಿದು, ಅಭಿಷೇಕದಲ್ಲಿ ಪ್ರಾರ್ಥನೆ ಮಾಡಿ, ದಾನ ಧರ್ಮಗಳನ್ನು ಮಾಡಿ, ಇನ್ನೊಬ್ಬರನ್ನು ಪ್ರೋತ್ಸಾಹ ಮಾಡಿ, ನೀನು ಎಲ್ಲ ಮಾಡಿ, ನಿನ್ನಲ್ಲಿ ಪ್ರೀತಿ ಇಲ್ಲ ಅಂದ್ರೆ ನೀನು ಮಾಡಿದ ಎಲ್ಲವೂ ವ್ಯರ್ಥ. ಆಮೇಲೆ ನೀನು ಮಾಡಿದೆಲ್ಲವೂ ವ್ಯರ್ಥ. ನಿನ್ನಲ್ಲಿ ಪ್ರೀತಿ ಇಲ್ಲ ಅಂದ್ರೆ ನೀನು ಮಾಡಿದೆಲ್ಲ ಏನ್ರಿ, ಅದು ವ್ಯರ್ಥ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಎಂಥ ದೊಡ್ಡ ಮಹತ್ ಕಾರ್ಯಗಳನ್ನು ಮಾಡಿದರು, ನೀನು ಎಂಥ ದೊಡ್ಡ ಮಹತ್ ಕಾರ್ಯಗಳನ್ನು ಮಾಡಿದರು, ನಿನ್ನಲ್ಲಿ ಪ್ರೀತಿ ಇಲ್ಲ ಅಂದರೆ ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ 1ನೇ ಯೋಹಾನನ ಪುಸ್ತಕ 4ನೇ ಅಧ್ಯಾಯ 20ನೇ ವಚನದಲ್ಲಿ, ಸೊ ಅಲ್ಲಿ ಕಣ್ಣಿಗೆ ಕಾಣುವಂತ ಸಹೋದರನ ಪ್ರೀತಿ ಮಾಡದೇ ಇರುವಂತ ನೀನು ಕಣ್ಣಿಗೆ ಕಾಣದೇ ಇರುವಂತ ದೇವರನ್ನ ಹೇಗೆ ಪ್ರೀತಿ ಮಾಡುತ್ತಿ? ಆಮೆನ್. ಹಲ್ಲೆಲೂಯಾ. ನಿನ್ನ ಪಕ್ಕದಲ್ಲಿರುವಂಥ ಸಹೋದರನ ಪ್ರೀತಿ ಮಾಡಲಿಲ್ಲ, ನಿನ್ನ ಪಕ್ಕದಲ್ಲಿದ್ದವರು ಮನೆಯರನ್ನ ಪ್ರೀತಿ ಮಾಡ್ತಾ ಇಲ್ಲ, ನೀನು ಒಡ ಹುಟ್ಟಿದ ಅಣ್ಣ ತಮ್ಮಂದರನ್ನ ಪ್ರೀತಿ ಮಾಡ್ತಾ ಇಲ್ಲ, ನಿನ್ನ ಕುಟುಂಬದಲ್ಲಿದ್ದವರನ್ನ ಪ್ರೀತಿ ಮಾಡ್ತಾ ಇಲ್ಲ, ಆದರೆ ನಾನು ದೇವರನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಸಾಕ್ಷಿ ಹೇಳ್ತೀಯಲ್ಲ. ಹಲ್ಲೆಲೂಯಾ. ನಿನ್ನಲ್ಲಿ ಪ್ರೀತಿ ಇದೆ ಅನ್ಕೊಂಡಿದೀಯಾ? ಆಮೆನ್. ಹಲ್ಲೆಲೂಯಾ. ಕಣ್ಣಿಗೆ ಕಾಣುವಂತವರನ್ನ ಪ್ರೀತಿ ಮಾಡದೇ ಇರುವಂತ ನೀನು ನಮ್ಮ ಕಣ್ಣಿಗೆ ಕಾಣದೇ ಇರುವಂತ ಎಲ್ಲೋ ಇರುವಂತ ದೇವರನ್ನ ಹೇಗೆ ಪ್ರೀತಿ ಮಾಡ್ತೀಯ? ಆಮೆನ್. ಪ್ರೀತಿ ಇಲ್ಲ ಅಂದ್ರೆ ನಾವು ವ್ಯರ್ಥ. ಪ್ರೀತಿಯಲ್ಲಿ ನಾವು ಮಾದರಿಯಾಗಿರಬೇಕು. ಪ್ರೀತಿಯಲ್ಲಿ ನಾವು ಹೆಂಗಿರಬೇಕ್ರಿ? ಮಾದರಿಯಾಗಿರಬೇಕು. ಹಲ್ಲೆಲೂಯಾ. ಪ್ರೀತಿ ಮಾಡುವವನು ದೇವರ ಮಗನಾಗಿದ್ದಾನೆ. ಪ್ರೀತಿ ಇಲ್ಲದವನು ಆಮೆನ್. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಪ್ರೀತಿ ಇಲ್ಲದವನು ಹಲ್ಲೆಲೂಯಾ ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ ಅಂತ ವಾಕ್ಯ ಇದೆ. 1ನೇ ಯೋಹಾನನ ಪುಸ್ತಕ 4ನೇ ಅಧ್ಯಾಯವನ್ನು ಓದಿ ನೋಡ್ರಿ, ಮನೆಯಲ್ಲಿ ಹೋಗಿ. ಅಧ್ಯಾಯದಲ್ಲಿ ಪ್ರೀತಿಯ ವಿಷಯಗಳು ತುಂಬ ಆಳವಾಗಿ ಬರೆಯಲ್ಪಟ್ಟಿದೆ. 1ನೇ ಕೊರಿಂಥಿ 13ನೇ ಅಧ್ಯಾಯವನ್ನು ಓದಿ ನೋಡ್ರಿ, ಅದರಲ್ಲಿ ಪ್ರೀತಿ ಅಂದರೆ ಏನೇನು ಅಂತ ಬರೆಯಲ್ಪಟ್ಟಿದೆ. ಆಮೆನ್. ಹಲ್ಲೆಲೂಯಾ. ಇವತ್ತು ಪ್ರೀತಿಯನ್ನು ತೋರಿಸ್ತಾ ಇದೀವಿ ಅಂದರೆ ಅದು ಕೂಡ ಮಾದರಿಯಾಗಿರಬೇಕು.
ಯೇಸು ಸ್ವಾಮಿ ಹತ್ರ ಕುಷ್ಠರೋಗಿ ಬರ್ತಾ ಇದ್ದ. ಕುಷ್ಠರೋಗಿ ಅಂದರೆ ಏನರ್ಥ ಅಂದರೆ ತಿರಸ್ಕರಿಸಲ್ಪಟ್ಟವನು, ಊರು ಬಿಟ್ಟು ಹೊರಗಿರಬೇಕು, ಅವನು ಯಾರನ್ನು ಮುಟ್ಟಬಾರದು, ಯಾರನ್ನು ಮುಟ್ಟಿಸ್ಕೋಬಾರದು, ಈ ಥರ ಒಂದು ಪದ್ಧತಿ. ಆಮೇಲೆ ಯೇಸು ಸ್ವಾಮಿ ಗುಡ್ಡ ಬಿಟ್ಟು ಕೆಳಗೆ ಇಳಿದು ಬರ್ತಾ ಇದ್ದಾನೆ. ಮತ್ತು 8ನೇ ಅಧ್ಯಾಯದಲ್ಲಿ ಈ ಒಂದು ಪೋರ್ಷನ್ ಇದೆ. ಅಲ್ಲೆಲೂಯಾ. ಸೊ ಯೇಸು ಸ್ವಾಮಿ ಏನು ಮಾಡ್ತಿದ್ದಾನೆ, ಗುಡ್ಡ ಬಿಟ್ಟು ಕೆಳಗೆ ಇಳಿದು ಬರ್ತಾ ಇದ್ದಾನೆ. ಆವಾಗ ಕುಷ್ಠರೋಗಿ ಏನಾಗ್ತಿದ್ದಾನೆ, ಎದುರಿಗೆ ಬಂದು, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಏನು ಮಾಡು, ನೀನು ಶುದ್ಧನಾಗಿ ಮಾಡು ಅಂತ ಕರೀತಾ ಇದ್ದ. ಅಲ್ಲೆಲೂಯಾ. ದೇವರು ಇಮ್ಮಿಡಿಯೇಟ್ ಆಗಿ ಏನು ಮಾಡಬೇಕಾಗಿತ್ತು, ಒಂದು ಮಾತು ಹೇಳಿದರೆ ಸಾಕು. ಯೇಸು ಸ್ವಾಮಿಗೆ ಒಂದು ಮಾತು ಹೇಳಿದರೆ ಸಾಕಾಗಿತ್ತು. ಆದರೆ ಯೇಸು ಸ್ವಾಮಿ ಅಲ್ಲಿ ಏನು ಮಾಡಿದ್ರು ಗೊತ್ತಾ, ತನ್ನ ಕರಗಳನ್ನು ಚಾಚಿ ಅವನನ್ನು ಮುಟ್ಟಿ, ನನಗೆ ಮನಸ್ಸಿದೆ ಶುದ್ಧನಾಗು ಅಂದನು. ಅದು ಪ್ರೀತಿ. ಅಲ್ಲೆಲ್ಲೂ ಇವತ್ತು ಪ್ರೀತಿ 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 ಅಂತೀವಿ, ಕಣ್ಣಿಗೆ ಕಾಣುವಂಥವ್ರು ನಾವೇನು ಮಾಡೋಂಗಿಲ್ಲ, ಪ್ರೀತಿಸೋದೇ ಇಲ್ಲ. ಮತ್ತೆ ಹೆಂಗೆ ನಾವು ಪ್ರೀತಿಗೆ ಮಾದರಿಯಾಗಿರೋದು? ಅಲ್ಲೆಲ್ಲೋ ಬಸ್ನಲ್ಲಿ ಹೋಗ್ತಾ ಇರ್ತೇವೆ, ನಾವು ಡೀಸೆಂಟಾಗಿ ಒಂದು ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ತಾ ಇರ್ತೇವೆ. ಯಾರಾದ್ರೂ ಒಂದು ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಒಳಗೆ ಬಟ್ಟೆನ ಹಾಕೊಂಡು ಬಂದು ಕೂತಿದ್ರೆ ನಾವು ಮೈನೂ ಮುಟ್ಸ್ಕೊಳಂಗಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ ಹೊಳಸಾಗತ್ತೆ ಸರಿ ಅಂತ. ಆಮೇಲೆ ಅಲ್ಲೆಲ್ಲೂಯ್ಯ ಹೆಂಗೆ ಪ್ರೀತಿ ಮಾಡ್ತೀವಿ ನಾವು. ಆಮೇಲೆ ಕಣ್ಣಿಗೆ ಕಾಣುವಂಥವನ್ನು ಪ್ರೀತಿ ಮಾಡದೇ ಇರುವಂಥ ನೀವುಗಳು ಕಣ್ಣಿಗೆ ಕಾಣದೇ ಇರುವಂಥ ದೇವರನ್ನ ಹೇಗೆ ಪ್ರೀತಿ ಮಾಡ್ತೀವಿ? ಆಮೇಲೆ ಸೊ ಪ್ರೀತಿಯಲ್ಲಿ ನಾವು ಹೆಂಗಿರ್ಬೇಕ್ರಿ, ಮಾದರಿ. ದೇವರು ನಮ್ಮನ್ನು ಪ್ರೀತಿ ಮಾಡಿದಕ್ಕೆ ಆತನ ಪ್ರಾಣ ಕೊಟ್ಟ. ಆಮೇಲೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಪ್ರೀತಿ ಮಾಡ್ತಾ ಇದ್ದೀವ? ಹೇಳಿದ್ರು ಪಕ್ಕದಲ್ಲಿದ್ದವರಿಗೆ, ಪ್ರೀತಿ ಮಾಡಿ ಮಾದರಿಯಾಗಿರ್ರಿ, ಪ್ರೀತಿ ಮಾಡಿ ಮಾದರಿಯಾಗಿರ್ರಿ. ಆಮೇಲೆ ಇನ್ನೊಬ್ಬರಿಗೆ ನಾವು ಹೆಂಗಿರಬೇಕು, ಮಾದರಿಯಾಗಿರಬೇಕು. ಅಲ್ಲೆಲ್ಲೂಯ್ಯ. 4ನೇದಾಗಿ ನಾವು ನೋಡ್ತಾ ಇದ್ದೇವೆ ನಂಬಿಕೆ. 4ನೇದಾಗಿ ನಾವು ನೋಡ್ತಾ ಇದ್ದೇವೆ ನಂಬಿಕೆ. ನಂಬಿಕೆ ಅಂದರೆ ಏನ್ರಿ ಅನ್ನೋದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಯಾವುದಂದ್ರೆ ಎಬ್ರೆಯ ಪುಸ್ತಕ 11ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ಬೋದು. ಎಬ್ರೆಯ ಪುಸ್ತಕ 11ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಆ ವಾಕ್ಯ ಯಾವ ರೀತಿಯಾಗಿದೆ? ನಂಬಿಕೆಯು ನಾವು ನಿರೀಕ್ಷಿಸುವುಗಳ ವಿಷಯದಲ್ಲಿ ಭರವಸೆದಿಂದ ಇರುವಂಥದ್ದು ಅದು ನಂಬಿಕೆ. ನಾವು ಯಾವುದನ್ನು ನಿರೀಕ್ಷಿಸ್ತಾ ಇದ್ದೀವೋ, ಯಾವುದನ್ನು ಬಯಸುತ್ತಾ ಇದ್ದೀವೋ ಅದು ಆಗುತ್ತದೆ ಅಂತ ಹೇಳಿ ಅದರ ಮೇಲೆ ನಿರೀಕ್ಷೆ ಇಡ್ತೀವಲ್ಲ, ಅದು ನಂಬಿಕೆ. ಆಮೇಲೆ ಮತ್ತೆ ನಂಬಿಕೆ ಅಂದ್ರೆ ಏನು? ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದು. ಆಮೇನ್. ಅರ್ಥ ಆಯ್ತಲ್ಲ? ಈ ಯಾರು ಬೆಂಗಳೂರು ಹೋಗಿದ್ದೀರಿ? ಎಲ್ಲಕ್ಕವರು ಹೋಗ್ಯಾರ ಅನ್ಸುತ್ತೆ. ಸಿಸ್ಟರ್ ಹೋಗಿ. ತಮಿಳ್ನಾಡು ಹೋಗಿದ್ದೀರಿ? ತಮಿಳ್ನಾಡು ಇದೆ ಇದೆಯಾ ಇಲ್ವಾ? ತಮಿಳ್ನಾಡು ಇದೆ. ಅಲ್ಲೆಲ್ಲೂಯ್ಯ. ಆಗ ನಾವು ಯಾರು ಏನಾಗಲಿಲ್ಲ, ತಮಿಳ್ನಾಡಿಗೆ ಹೋಗಲಿಲ್ಲ. ನಾವು ಯಾರು ತಮಿಳ್ನಾಡಿಗೆ ಹೋಗಲಿಲ್ಲ, ಆದರೂ ತಮಿಳ್ನಾಡು ಇದೆ ಅಂತ ನಂಬುತ್ತೀವಿ. ಅಲ್ಲೆಲ್ಲೂಯ್ಯ. ತಮಿಳ್ನಾಡು ಅಂತ ಒಂದು ಇಲ್ಲಿ ಇದೆ ಅಂತ ಹೇಳಿ ನಾವೇನು ಮಾಡ್ತೀವಿ, ನಂಬುತ್ತೀವಲ್ಲ, ಅದು ನಂಬಿಕೆ. ನಾವು ದೇವರನ್ನ ನೋಡಲಿಲ್ಲ, ಆದರೂ ದೇವರು ನನಗಾಗಿ ಇದ್ದಾನೆ ಅಂತ ನಂಬುತ್ತೀವಿ, ಅದು ನಂಬಿಕೆ. ಅಲ್ಲೆಲ್ಲೂಯ್ಯ. ಕಣ್ಣಿಗೆ ಕಾಣದೇ ಇರುವಗಳ ಮೇಲೆ ಇಡುವಂಥ ಒಂದು ಭರವಸೆನೇ ನಂಬಿಕೆಯಾಗಿದೆ. ಇನ್ನೊಂದು ಆಗೋದಿಲ್ಲ ಆದರೂ ಕೂಡ ಆಗುತ್ತದೆ ಅಂತ ಹೇಳಿ ನಾವು ನಂಬಿಕೆ ಇಡ್ತೀವಿಲ್ಲ, ಅದು ನಂಬಿಕೆಯಾಗಿದೆ. ಅಲ್ಲೆಲ್ಲೂಯ್ಯ. ಡಾಕ್ಟರ್ ಹೇಳಿರ್ತಾರೆ, ಇದಾಗೋದೇ ಇಲ್ಲ, ಚಾನ್ಸೇ ಇಲ್ಲ, ಉಳಿಯೋದೇ ಇಲ್ಲ. ಅಲ್ಲೆಲ್ಲೂಯ್ಯ ಅಂತ ಹೇಳಿ ಯಾರು ಹೇಳಿರ್ತಾರ್ರಿ? ಡಾಕ್ಟ್ರುಗಳು ಹೇಳಿರ್ತಾರೆ. ಅಂಥ ಸಮಯದಲ್ಲಿ ನೀವೇನ್ರಿ ಹೇಳೋದು ಆಗ್ತಾವ್ರಿ, ಇದು ನಡೆಯತ್ರಿ, ಇವರು ಬದುಕ್ತಾರ್ರಿ ಅಂತೇಳಿ ಒಂದು ಭರವಸೆ ಇಟ್ಟು ಆ ಭರವಸದ ಮೇಲೆ ನಂಬಿಕೆ ಇಟ್ಕೊಂಡಿರ್ತೀವಲ್ಲ, ಅದು ನಿಜವಾದ ಒಂದು ನಂಬಿಕೆಯಾಗಿದೆ. ಅಲ್ಲೆಲ್ಲೂ ಆ ನಂಬಿಕೆ ನಿಮ್ಮನ್ನು ಏನು ಮಾಡುತ್ತೆ, ಸ್ವಸ್ಥತೆ ಮಾಡುವಂಥದ್ದಾಗಿದೆ. ನಂಬಿಕೆಯಲ್ಲಿ ನಾವು ಮಾದರಿಯಾಗಿರಬೇಕು. ನಂಬಿಕೆಯಲ್ಲಿ ನಾವು ಹೆಂಗಿರಬೇಕ್ರಿ? ಮಾದರಿಯಾಗಿರಬೇಕು. ಅಲ್ಲೆಲ್ಲೂಯ್ಯ. ನಾವು ಮಾದರಿಯಾಗಿಲ್ಲ ಅಂದ್ರೆ ಇನ್ನೊಬ್ರು ಯಾರು ಮಾದರಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅಬ್ರಹಾಮನನ್ನು ನಮಗೆಲ್ಲ ಏನಾಗಿದ್ದಾನ್ರಿ? ನಂಬಿಕೆಯೇ ತಂದೆ, ಒಂದು ಮಾದರಿ. ಅಲ್ಲೆಲ್ಲೂಯ್ಯ. ಅಬ್ರಹಾಮ್ ಏನಾಗಿದ್ದಾನೆ? ಯಾಕೆ ಅವ್ನು ನಂಬಿಕೆಗೆ ತಂದೆಯಾಗಿದ್ದ? ನಂಬಿಕೆಗೆ ತಂದೆ ಅಂತ ಹೆಸರನ್ನ ಯಾಕೆ ಪಡೆದುಕೊಂಡ ಅವನು? ಆಮೇನ್. ಇಲ್ಲಿ ಗಮನಿಸ್ಬೇಕು ನೀವೆಲ್ಲ.
ಹಲ್ಲೆಲೂಯಾ. ಅಬ್ರಹಾಮನು ತನ್ನ ಒಬ್ಬನೇ ಮಗನನ್ನು ಏನ್ ಮಾಡಿದ, ಅವನು ಬಲಿ ಕೊಟ್ಟ ಅನ್ಕೊಡ ಇಟ್ಕೋಬಹುದು. ನಾವು ಮನಸ್ಸಿನಲ್ಲಿ ತೀರ್ಮಾನ ಮಾಡಿದ್ರೆ ಮುಗಿದ್ ಬಿಡ್ತದೆ. ಹಲ್ಲೆಲೂಯಾ. ಮಗ ಕೇಳ್ತಾ ಇದ್ದಾನೆ ಒಂದು ಮಾತು, ಸಣ್ಣ ಮಗ ಕೇಳ್ತಾ ಇದ್ದಾನೆ, ಒಂದು 14-15 ವರ್ಷದ ಮಗ ಕೇಳ್ತಾ ಇದ್ದಾನೆ, ಯಪ್ಪ ನಾವು ದೇವ್ರಿಗೆ ಏನು ಮಾಡಾಕತ್ತೀವಿ, ಬೇಟೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಬಲಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲ ತಗೊಂಡಿವಿ, ಒಂದನ್ನು ಮರ್ತು ಬಂದ್ಬಿಟ್ಟಿದೀನಿ, ನೀನು ಕುರಿನೇ ಇಲ್ಲ ನೋಡು. ಆಮೇಲೆ ಹಲ್ಲೆಲೂಯಾ, ಕುರಿ ತಗೊಂಡಿಲ್ಲಪ್ಪ ನೀನು ಬಲಿ ಕೊಡ್ಲಿಕ್ಕೆ. ಹಲ್ಲೆಲೂಯಾ. ಅವರ ಅಪ್ಪ ಹೇಳ್ತಾ ಇದ್ದ, ದೇವರು ನೋಡಿಕೊಳ್ತಾನೆ. ಹಲ್ಲೆಲೂಯಾ. ಅದು ನಂಬಿಕೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ನಾವೇನು ಮಾಡ್ತೀವಿ ಅಂದರೆ, ಅನೇಕರ ಮುಂದೆ ಹೋಗಿ ಮಾದರಿಯಾಗಿರ್ರಿ ಅಂದರೆ ನಾವೇ ಕೆಡಿಸೋಂಥವ್ರಾಗಿರ್ತೀವಿ. ನೋಡೋಣ ಬಿಡು, ಒಂದು ಪ್ರೇಯರ್ ಮಾಡಿ ನೋಡೋಣ ಬಿಡು, ಆಗ್ಲಿಲ್ಲ ಅಂದ್ರೆ ಎಂತ ಮಾಡೋದು, ಸ್ತೋತ್ರ ಮಾಡು. ಆಮೇಲೆ ಹಲ್ಲೆಲೂಯಾ. ನಮ್ಮ ಮಾತುಗಳು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು. ನಮ್ಮ ನಂಬಿಕೆಯ ಬದುಕು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು. ಆಗ್ತಾವ ಅಂದ್ರೆ ಆಗ್ತಾವ, ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ನಿಮ್ಮ ನಂಬಿಕೆಯಂತೆ ನಿಮಗಾಗಲಿ, ಸ್ವಾಮಿ ಹೇಳಿದ ಮಾತು. ಆಮೇಲೆ ನಿಮ್ಮ ನಂಬಿಕೆಯಂತೆ ನಿಮಗಾಗಲಿ. ಹಲ್ಲೆಲೂಯಾ. ಅಮ್ಮ, ನಿನ್ನ ನಂಬಿಕೆ ಬಹಳ. ಕಾನಾನಿಯ ಸ್ತ್ರೀಗೆ ಹೇಳಿದ ಮಾತದು. ಆಮೇಲೆ ಅಲ್ಲೆಲ್ಲ ನಿನ್ನ ನಂಬಿಕೆ ಬಹಳ. ಅಲ್ಲೆಲ್ಲೂ ದೊಡ್ಡದು, ಸಾಧ್ಯ ಇಲ್ಲ. ಎಲ್ಲರೂ ಹೇಳಿದ್ರು ಆಗೋದಲ್ಲ ನಡಿ ಅಂತೇಳಿ. ಆದರೆ ಅವಳು ಏನು ಮಾಡ್ತಿದ್ಲು? ಆಮೇಲೆ ಅಲ್ಲೆಲ್ಲಿ ಅವಳು ಮತ 15ನೇ ಅಧ್ಯಾಯದಲ್ಲಿ ಇದೆ, ಅವಳು ಹೇಳಿದ್ಲು, ಇಲ್ಲ ನನ್ನ ಯೇಸುವನ್ನು ಬಿಡುಗಡೆ ಮಾಡ್ತಾನೆ. ಅಲ್ಲೆಲ್ಲೂಯ್ಯ. ಗಟ್ಟಿಯಾಗಿ ಹಿಡಿದುಕೊಂಡ್ಳು. ಎಲ್ಲರೂ ಹೋಗು ಸ್ವಾಮಿ ಡಿಸ್ಟರ್ಬ್ ಮಾಡಬೇಡ ಅಂದರು. ಆದರೆ ಅವಳು ಕೇಳಲಿಲ್ಲ. ಸ್ವಾಮಿನೇ ಮಿಕ್ತಿ ಹೇಳಿದ್ರು, ನಾನು ಮಾಡೋಂಗಿಲ್ಲ, ಹೋಗ್ಬಿಡಮ್ಮ ಅಂತೇಳಿ. ಯಮ್ಮ ನೀ ಮಾಡೋಂಗಿಲ್ಲ ಅಂದ್ರೆ ಪರವಾಗಿಲ್ಲ, ಸ್ವಲ್ಪ ನೀನು ಚೂರು ಕರುಣೆ ತೋರಿಸ್ಬಿಡು ಸಾಕು ಅಂತ ಹೇಳಿ ಕಾಳನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ವಾಮಿಗೆ ಆಗಲಿಲ್ಲ. ಅಮ್ಮ ನಿನ್ನ ನಂಬಿಕೆ ಅದು ಬಹಳ ದೊಡ್ಡದು, ಆದ ಕಾರಣ ನಿನ್ನ ಮಗಳು ಆರಾಮಾಗಲ್ಲ, ಹೋಗಂದ್ಬಿಟ್ರು. ಆಮೇಲೆ ಅಲ್ಲೆಲ್ಲೂಯ್ಯ. ಆ ನಂಬಿಕೆ ನಮ್ಮ ಜೀವಿತದಲ್ಲಿ ಬದಲಾವಣೆನ ತರುತ್ತೆ. ಅಲ್ಲೆಲ್ಲೂಯ್ಯ. ಯಾವೀರು ಮನುಷ್ಯನು ತನ್ನ ಮಗಳು ಸಾಯಲಿಕ್ಕೆ ಬಿದ್ದಿದ್ದಾರೆ, ಓಡಿ ಬಂದು ಏನು ಮಾಡ್ತಿದ್ದಾನ್ರಿ, ದೇವರ ಹತ್ರ, ಸ್ವಾಮಿ ನೀವು ನಮ್ಮ ಮನೆಗೆ ಬಂದ್ರೆ ನನ್ನ ಮಗಳು ಏನಾಗ್ತಾಳೆ, ಆರಾಮಾಗ್ತಾಳೆ. ಅಲ್ಲೆಲ್ಲೂಯ್ಯ. ಸುದ್ದಿ ಬರ್ತಾ ಇದೆ, ಏನಂತೆ, ನಿನ್ನ ಮಗಳು ಸತ್ತೋಗಿದ್ದಾಳೆ. ಆಮೇಲೆ ಹಲ್ಲೆಲೂಯಾ. ಅವಾಗ ಯಾವೀರು ಏನು ಹೇಳ್ತಿದ್ದಾರೆ, ಯಾವೀರು ಯಾವ ಪರಿಸ್ಥಿತಿಯಲ್ಲಿ ಇರ್ತಿದ್ದ, ಸುದ್ದಿ ಬಂತು. ಈಗ ಮೊನ್ನೆ ಕೂಡ ಒಂದು ಆಕ್ಸಿಡೆಂಟ್ ಆಯಿತು ಇಲ್ಲೇ ಗಜೇಂದ್ರಗಡ ಹತ್ರ. ನಿಮ್ಮ ಮಂದಿನೇ ಒಂದು ಏನಾಯಿತು, ಆಕ್ಸಿಡೆಂಟ್ ಆಯಿತು ಅಲ್ವಾ. ಆಕ್ಸಿಡೆಂಟ್ ಆಗಿ ಅಲ್ಲೇ ಸ್ಪಾಟ್ ಆದರು. ಈ ಸುದ್ದಿನ ಕೇಳಿದ ಕೂಡಲೇ ನಿಮಗೆಲ್ಲ ಹೆಂಗಿತ್ತು? ಗಲಿಬಿರಿ. ಅಯ್ಯೋ, ನಮ್ಮ ಬಾಯಲ್ಲಿ ಬರುವಂಥದ್ದೇ ಅಯ್ಯೋ. ನಮಗೆ ಇಷ್ಟ ಆಗತ್ತಂದ್ರೆ ಅವ್ರ ಮನೆಯವರಿಗೆ ಹೆಂಗಾಗಿರ್ಬೋದು, ದುಃಖ. ಹಲ್ಲೆಲೂಯಾ. ಅಂಥ ಪರಿಸ್ಥಿತಿಯಲ್ಲಿದ್ದಂಥ ಅವನಿಗೆ ಏಸ್ವಾಮಿ ಮಾತು ಬರ್ತಾ ಇದೆ, ಯಾವೀರ ಹೆದರಬೇಡ, ನಂಬಿಕೆ ಮಾತ್ರ ಇರಲಿ. ಆಮೇಲೆ ಇದು ಯೇಸುವಿನ ಮಾತು. ಹಲ್ಲೆಲೂಯಾ. ಏನ್ ಮಾತ್ರ ಇರಲಿ? ನಂಬಿಕೆ ಮಾತ್ರ ಇರಲಿ. ಹಲ್ಲೆಲೂಯಾ. ನಂಬಿದರೆ ಈಗಲೂ ನೀನು ಏನು ಮಾಡ್ತಿ, ದೇವರ ಮಹಿಮೆಯನ್ನು ಕಾಣುವಂಥವರಾಗಿ. ನಂಬಿಕೆಯಲ್ಲಿ ನಾವು ಮಾದರಿಯಾಗಿರಬೇಕು. ಮರಿಯಲ್ ನಂಬಿಕೆಗೆ ಮಾದರಿಯಾಗಿದ್ಲು. ಆಮೇಲೆ ಹಲ್ಲೆಲೂಯಾ ಇದ್ಲ, ಅದಕ್ಕೆ ಸತ್ತ ಲಾಜರ್ ಏನಾದ್ಲು, ಎದ್ದು ಬಂದ. ಹಲ್ಲೆಲೂಯಾ. ಇವತ್ತು ನಾವು ನಂಬಿಕೆಗೆ ಹೆಂಗಿರ್ಬೇಕ್ರಿ, ಮಾದರಿ. ಅಬ್ರಹಾಮನಲ್ಲಿ ಹೋಗಿ ಗುಡ್ಡದಲ್ಲಿ ಹೋಗಿ ಮಗನನ್ನ ಮಲಗಿಸಿ, ಅವನಿಗೆ ಗೊತ್ತಿತ್ತು ನನ್ನ ಮಗನ ಕಡಿದ್ರು ನಾನು ದೇವರು ಮತ್ತೆ ಜೋಡಿಸ್ಕೊಡ್ತಾನೆ. ಆಮೇನ್. ಹಲ್ಲೆಲೂಯಾ. 100 ವರ್ಷದಲ್ಲಿ ನನ್ನ ಮಕ್ಕಳನ್ನ ಹಡಿಲಿಕ್ಕೆ ಆಗೋದೇ ಇಲ್ಲ. ನಾನು ಹೆಂಡತಿ ಅಂತರೂ 90 ವರ್ಷದಲ್ಲಿ ಮಕ್ಕಳನ್ನ ಹಡಿಲಿಕ್ಕೆ ಆಗೋದೇ ಇಲ್ಲ. ಆದರೆ ಇಂತಹ ವರ್ಷದಲ್ಲಿ, ಈ ವಯಸ್ಸಿನಲ್ಲಿ ನಾವು ಮಕ್ಕಳನ್ನ ಹಡಿಲಿಕ್ಕೆ ಶಕ್ತರಾಗಿರೋದಾದರೆ, ನನ್ನ ಮಗನ ದೇವರು ಕೊಂದ್ರೂ ಕೂಡ ಮತ್ತೆ ಜೀವಂತವಾಗಿ ಕೊಡ್ತಾನಂತ ನಂಬಿಕೆ ಅವನಲ್ಲಿ ಇತ್ತು. ಆಮೇನ್. ಹಲ್ಲೆಲೂಯಾ. ಇವತ್ತು ಆ ನಂಬಿಕೆಗೆ ನಾವು ಮಾದರಿಗಳಾಗಿರಬೇಕು. ಆಮೇಲೆ ಹಲ್ಲೆಲೂಯಾ. ಆಮೇಲೆ ಯಾವ ಕೊನೆಯದಾಗಿ ನಾವು ನೋಡಿದ್ದೀವಿ, ಏನು ವಿಷಯ ಅದು? ಶುದ್ಧತಾ. ಆಮೇಲೆ ಅಲ್ಲೆಲ್ಲೂ ಶುದ್ಧತೆಯಲ್ಲಿ ನಾವು ಹೆಂಗಿರ್ಬೇಕ್ರಿ?
ಶುದ್ಧತೆಯಲ್ಲಿ ನಾವು ಹೆಂಗಿರಬೇಕು? ಮಾದರಿಯಾಗಿರಬೇಕು. ಅಲ್ಲೆಲ್ಲೂಯ್ಯ. ಮೂರನೇದಾಗಿ ಪಕ್ಕದಲ್ಲಿ ಇದ್ದವರಿಗೆ ನೋಡಿ ಹೇಳಿ, ನಾಲ್ಕನೇದು ಯಾವುದದು? ನಂಬಿಕೆಯಲ್ಲಿ ಮಾದರಿಯಾಗಿರಿ. ನಂಬಿಕೆಯಲ್ಲಿ ಮಾದರಿಯಾಗಿ ಇರುವಿ. ಅಲ್ಲೆಲ್ಲೂಯ್ಯ. ಸೊ ಐದನೇದಾಗಿ ದೇವರು ನಮಗೆ ಮಾದರಿಯನ್ನು ತೋರಿಸುವಂಥದ್ದು ಯಾವ ವಿಷಯ ಅಂದರೆ ಶುದ್ಧತಾ. ಆಮೇಲೆ ನಾವೆಲ್ಲ ಹೆಂಗಿರ್ಬೇಕ್ರಿ? ಆಮೇಲೆ ಅಲ್ಲೆಲ್ಲೂಯ್ಯ. ದೇವರ ಮಕ್ಕಳ ಮನೆ ಯಾವಾಗಲೂ ಶುದ್ಧವಾಗಿರಬೇಕು. ದೇವರು ಸುಮಾರು 630 ಶಾಸ್ತ್ರಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ, ಆಜ್ಞೆಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ, ಪ್ರಮಾಣಗಳನ್ನು ದೇವರು ಕೊಟ್ಟಿದ್ದಾನೆ. ಎಷ್ಟು ರೀ? ಎಷ್ಟು? 630. ಆಮೇಲೆ ಅಲ್ಲೆಲ್ಲೂಯ್ಯ. ಅದರಲ್ಲಿ ಸುಮಾರು 250ಕ್ಕಿಂತಲೂ ಹೆಚ್ಚಾಗಿ ದೇವರು ಹೇಳಿದ್ದು ಶುದ್ಧತೆ, ಶುದ್ಧತೆ, ಶುದ್ಧತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಶುದ್ಧತೆ ಅನ್ನೋದು ನಮ್ಮ ದೇಹಕ್ಕೂ ನಮ್ಮ ಮನಸ್ಸಿಗೂ ತುಂಬ ಅವಶ್ಯವಾಗಿದೆ. ಆಮೇಲೆ ಅಲ್ಲೆಲ್ಲೂಯ್ಯ. ಕೆಲವೊಂದು ರೋಗಗಳು ಬಂದರೆ ನಮ್ಮನ್ನು ಮುಟ್ಟಿಸ್ಕೊಡ್ಲಿಕ್ಕೆ ಬಿಡೋಂಗಿಲ್ಲ. ಒಂದು ತೊಳೆದ ಬಟ್ಟೆ ಅಥವಾ ಬಿಳಿ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಮಲಗಿಸ್ತಾರೆ. ಅಲ್ಲೆಲ್ಲೂಯ್ಯ. ಸುತ್ತಲೂ ಬೇವಿನ ತಪ್ಪಲಗಳನ್ನು ಹಾಕ್ತಾರೆ. ನಮ್ಮನ್ನು ಯಾರನ್ನ ಏನು ಮಾಡೋಕ್ಕೆ ಬಿಡೋದಿಲ್ಲ, ಮುಟ್ಟಿಸ್ಲಿಕ್ಕೆ ಬಿಡೋದೇ ಇಲ್ಲ. ಇದೆಲ್ಲ ಯಾಕೆ ಮಾಡ್ತಾರಂದರೆ ಇನ್ಫೆಕ್ಷನ್ ಆಗಬಾರದು, ನಮ್ಮ ಕಿರಿಮಿ ಕೀಟಾಣುಗಳು ಅಲ್ಲಿ ಹೋಗಿ ಇನ್ನೂ ತ್ರಾಸು ಕೊಡಬಾರದು. ಹಾಗಾಗಿ ಅವ್ರನ್ನೇನು ಮಾಡ್ತಾರೆ? ಬಿಳಿ ವಸ್ತ್ರವನ್ನು ಹಾಕಿ ಸಪ್ರೇಟಾಗಿ ಮಲಗಿಸ್ತಾರೆ. ಸೊ ಈ ನಮ್ಮ ಭಾರತ ದೇಶದಲ್ಲಿ ಅದಕ್ಕೂ ಒಂದು ದೇವರ ಹೆಸರನ್ನ ಹೇಳಿ ಅವ್ರನ್ನ ಸಪ್ರೇಟ್ ಮಾಡಿಬಿಡ್ತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ ದೇವರು ಬಂದೈತಿ ಅಂತ ಹೇಳಿ ಅವ್ರನ್ನ ಸಪ್ರೇಟಾಗಿ ಮಾಡ್ತಾರೆ. ಸೊ ಅರಿಶಿನ ನೀರು ಹಾಕ್ತಾರೆ, ಬೇವಿನ ತಪ್ಪಳೆಗಳನ್ನು ಹಾಕ್ತಾ ಇರ್ತಾರೆ. ಸೊ ಅದು ಒಂದು ರೋಗ. ಅದೇನದು? ಒಂದು ರೋಗ. ಆ ರೋಗದಲ್ಲಿ ಜನಗಳು ಹೋಗಿ ಮುಟ್ಟಿ ಅದು ಹರಡಬಾರದು. ಅರ್ಥ ಆಯ್ತಲ್ಲ? ಇನ್ನೊಬ್ಬರಿಗೆ ಏನಾಗಬಾರ್ದು, ಅದು ಹರಡಬಾರದು. ಮತ್ತೆ ಇನ್ನೊಬ್ಬರಿಂದ ಅದು ಇನ್ನೂ ಅವ್ರಿಗೆ ಏನು ಆಗಬಾರ್ದು, ಜಾಸ್ತಿನೂ ಆಗಬಾರದು ಅಂತ ಹೇಳಿ ಅವ್ರನ್ನ ಸಪ್ರೇಟ್ ಮಾಡಲಿಕ್ಕೆ ದೇವರ ಭಯವನ್ನು ಈ ಲೋಕದಲ್ಲಿ ಹುಟ್ಟಿಸಿದ್ದಾರೆ. ಆಮೇಲೆ ಆದರೆ ದೇವರು ನಮಗೆ ಆವಾಗಲೇ ಹೇಳಿದ್ದಾನೆ. ಸೊ ಈ ಕೆಲವೊಂದು ರೋಗಗಳು, ಕೆಲವೊಂದು ವ್ಯಾಧಿಗಳು, ಕೆಲವೊಂದು ಶರೀರದಲ್ಲಿ ಆಗುವಂಥ ಏರುಪೇರುಗಳಾಗುವಾಗ ಅವ್ರನ್ನ ಸಪ್ರೇಟ್ ಮಾಡಿ ಇಡಬೇಕು, ಊರು ಬಿಟ್ಟು ಸಪ್ರೇಟಾಗಿ ಇಡಬೇಕಂತ ಯೇಸುಸ್ವಾಮಿ ದೇವರು ಆವಾಗಲೇ ಹೇಳಿದ್ದಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಇದು ಶುದ್ಧತೆ ಅನ್ನೋದು ನಮಗೆ ತುಂಬ ಅವಶ್ಯವಾಗಿದೆ. ಅಲ್ಲೆಲ್ಲೂಯ್ಯ. ಮನುಷ್ಯ ಶುದ್ಧವಾಗಿರಬೇಕು. ಅಲ್ಲೆಲ್ಲೂಯ್ಯ. ಆ ಕೀರ್ತನೆಗಾರನು 119ನೇ ಕೀರ್ತನೆ 9ನೇ ವಚನದಲ್ಲಿ, ಯವನಸ್ಥನೇ ನಿನ್ನ ಮಾರ್ಗವನ್ನು ಯಾವ ರೀತಿ ನೀ ಶುದ್ಧ ಮಾಡಿಕೊಳ್ಳುತ್ತಿ ಅಂತ ಒಂದು ವಾಕ್ಯ ಇದೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಇದೆಲ್ಲರಿಗೂ ನಮಗೆ ಪರಿಚಯ ಆಗಿರುವಂಥ ಒಂದು ಕೀರ್ತನೆ. 119ನೇ ಕೀರ್ತನೆ 9ನೇ ವಚನ, ಯವನಸ್ಥನೇ ನಿನ್ನ ಮಾರ್ಗವನ್ನ ಯಾವುದರಿಂದ ಶುದ್ಧ ಮಾಡುತ್ತಿ? ನಿನ್ನ ವಾಕ್ಯವನ್ನ ಗಮನಿಸಿ ನಡೆಯೋದರಿಂದಲೇ. ಆಮೇನ್. ಶುದ್ಧತೆ, ಮನುಷ್ಯ ಶುದ್ಧತೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ದೇವರ ವಾಕ್ಯಗಳನ್ನ ಏನ್ ಮಾಡ್ಬೇಕು? ನಾವು ಕೇಳಬೇಕು. ಪಕ್ಕದಲ್ಲಿದ್ದವ್ರಿಗೆ ಹೇಳು, ಮನುಷ್ಯ ಶುದ್ಧವಾಗಿ ಇಟ್ಟುಕೋ. ಮನುಷ್ಯನ ಏನ್ ಮಾಡು? ಶುದ್ಧವಾಗಿ ಇಟ್ಟುಕೋ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಮನುಷ್ಯ ಶುದ್ಧವಾಗಿದ್ರೆ ಶರೀರ ಶುದ್ಧವಾಗಿರುತ್ತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಮನುಷ್ಯ ಶುದ್ಧವಾಗಬೇಕಂದ್ರೆ ಏನ್ ಮಾಡ್ಬೇಕು? ಮನುಷ್ಯ ಶುದ್ಧವಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು? ಮನಸ್ಸು ಶುದ್ಧವಾಗಿದ್ರೆ ಏನ್ ಮಾಡಬೇಕು? ದೇವರ ವಾಕ್ಯಗಳನ್ನ ಏನ್ ಮಾಡಬೇಕು? ಕೇಳಬೇಕು. ಹೇಳಿ, ದೇವರ ವಾಕ್ಯಗಳನ್ನ ಕೇಳಿರಿ. ಆಮೇಲೆ ಅಲ್ಲೆಲ್ಲೂಯ್ಯ. ಅಂದ್ರೆ ನಮ್ಮ ಮನಸ್ಸು ಏನಾಗತ್ರಿ? ಏನಾಗತ್ರಿ? ಶುದ್ಧವಾಗಿ. ಮನಸ್ಸು ಶುದ್ಧವಾಗಿದ್ರೆ ಶರೀರ ಶುದ್ಧವಾಗಿರುತ್ತೆ. ಆ ಕುಷ್ಠರೋಗಿ ಬಂದು ಕೇಳಿದ ಒಂದೇ ಒಂದು, ದೇವರೇ ನಿನಗೆ ಮನಸ್ಸಿದ್ರೆ ನನ್ನ ಏನ್ ಮಾಡು? ಶುದ್ಧ ಮಾಡು. ಆಮೇಲೆ ಈ ಸಮಯ ಹೇಳಿದ್ರು, ಮಗನೇ ನನಗೆ ಮನಸ್ಸುಂಟು, ನೀನು ಶುದ್ಧನಾಗು. ಆಮೇಲೆ ಅಲ್ಲೆಲ್ಲೂಯ್ಯ. ನಮ್ಮ ದೇವರಿಗೆ ಒಂದು ಹೆಸರಿದೆ. ಏನದು? ಶುದ್ಧನು, 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 ಪರಿಶುದ್ಧನು. ಆಮೇಲೆ ಅಲ್ಲೆಲ್ಲೂಯ್ಯ. ದೇವರು ಯಾವಾಗಲೂ ನಮ್ಮಲ್ಲಿ ಬಯಸುವಂಥದ್ದು ಶುದ್ಧತೆ. ದೇವರು ಯಾವಾಗಲೂ ನಮ್ಮ ಜೀವಿತದಲ್ಲಿ ಬಯಸುವಂಥದ್ದು ಪರಿಶುದ್ಧತೆ. ಅಲ್ಲೆಲ್ಲೂಯ್ಯ. ನಾವು ಪರಿಶುದ್ಧ ಜನಾಂಗವಾಗಿ ದೇವರು ನಮ್ಮನ್ನು ಏನ್ ಮಾಡಿದ್ದಾನೆ? ಆರಿಸಿಕೊಂಡಿದ್ದಾನೆ. ಅಲ್ಲೆಲ್ಲೂಯ್ಯ. ಶುದ್ಧತೆಯಲ್ಲಿ ನಾವು ಹೆಂಗಿರ್ಬೇಕು? ಇನ್ನೊಬ್ಬರಿಗೆ ಏನಿರಬೇಕು? ಅಲ್ಲೆಲ್ಲೂಯ್ಯ. ನಾವೇ ಜಲಕ ಮಾಡಿ ಚರ್ಚಿಗೆ ಬರೋಂಗಿಲ್ಲ. ಅಲ್ಲೆಲ್ಲೂಯ್ಯ. ನಾವೇ ಸರಿಯಾಗಿ ವಾಕ್ಯಗಳನ್ನು ಓದೋದಿಲ್ಲ, ನಾವೇ ಸರಿಯಾಗಿ ದೇವರನ್ನು ಹುಡುಕೋದಿಲ್ಲ. ಅಂದ್ರೆ ನಮ್ಮ ಮಕ್ಕಳು ಏನ್ ಮಾಡ್ತಾವ? ನಮ್ಮ ಮಕ್ಕಳು ಕೂಡ ಏನ್ ಮಾಡ್ತಾವ? ಅದನ್ನೇ ಮಾಡ್ತಾವ. ಆಮೇಲೆ ಶುದ್ಧತೆಯಲ್ಲಿ ನಾವು ಹೆಂಗಿರ್ಬೇಕು?
ಮಾದರಿಯಾಗಿ ಇರಬೇಕು. ಒಟ್ಟು 5 ವಿಷಯಗಳನ್ನು ಈ ಸದ್ಯ ಕೇಳಿದ್ರೆ ಏನೇನದು? ಒಂದು, ನಡತೆಯಲ್ಲಿ ನಾವು ಹೆಂಗಿರಬೇಕು? ಮಾದರಿಯಾಗಿರಬೇಕು. ಎರಡನೇದು, ನುಡಿಯಲ್ಲಿ ನಾವು ಹೆಂಗಿರಬೇಕು? ಮಾದರಿಯಾಗಿರಬೇಕು. ಮೂರನೇದು, ಪ್ರೀತಿಯಲ್ಲಿ ನಾವು ಹೆಂಗಿರಬೇಕು? ಮಾದರಿಯಾಗಿರ್ಬೇಕು. ನಾಲ್ಕನೇದು, ನಂಬಿಕೆಯಲ್ಲಿ ನಾವು ಹೆಂಗಿರಬೇಕು? ಮಾದರಿಯಾಗಿರಬೇಕು. ಐದನೇದಾಗಿ, ಶುದ್ಧತೆಯಲ್ಲಿ ನಾವು ಮಾದರಿಯಾಗಿ ಇರಬೇಕು. ಆಮೇಲೆ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ತೀತನು ಬರೆದಂಥ ಪುಸ್ತಕ 2ನೇ ಅಧ್ಯಾಯ 7ನೇ ವಚನ. ತೀತನು 2ನೇ ಅಧ್ಯಾಯ 7ನೇ ವಚನ. 1ನೇ ತೀಮೊಥೆಯು 2ನೇ ತೀಮೊಥೆಯು ಆದ ಮೇಲೆ ಬರುವಂಥವನು ತೀತನಾಗಿದ್ದಾನೆ. 2ನೇ ಹೇಳುವುದನ್ನು ಯೋಚಿಸು, ಕರ್ತನು ಎಲ್ಲದರಲ್ಲಿಯೂ ನಿನಗೆ ವಿಮೋಚಿಸುವವನು, ಜಯಪಾಲಿಸುವವನು, ಸದುತ್ರದೊಳಗೆ ಸದುತ್ರನದು ಸತ್ಕಾರ್ಯಗಳು ಬರಬೇಕು. ನೀನೇ ಮಾದರಿಯಾಗಿರು. ನೀನೇ ಮಾದರಿಯಾಗಿರು. ನೀನು ಮಾಡುವ ಉಪದೇಶಗಳಲ್ಲಿ ಯಥಾರ್ಥವು ಗೌರವವು. ಸ್ವಲ್ಪ ಹಿಂದೆಂದು ಓದೋಣ. ನೀನು ಯೌವನಸ್ಥರನ್ನು ಎಚ್ಚರಿಸು. ಸತ್ಕಾರ್ಯ ಮಾಡೋದರಲ್ಲಿ ನೀನೇ ಮಾದರಿಯಾಗಿರು. ವಾಕ್ಯಗಳನ್ನು ಯಾವಾಗಲೂ ಕಂಟಿನ್ಯೂಟಿಂದ ಓದಬೇಕು ನಾವು. ಆಮೇಲೆ ಯಾಕಂದ್ರೆ ಸತ್ಯವೇದದಲ್ಲಿ ಮಾತ್ರ ಕಂಟಿನ್ಯೂಟಿ ಸಿಗೋದಿಲ್ಲ. ಆಮೇಲೆ ಅಲ್ಲೆಲ್ಲ ಈ ವಾಕ್ಯದಲ್ಲಿ ಸತ್ಕಾರ್ಯಗಳನ್ನು ಮಾಡೋದರಲ್ಲಿ ನೀನೇ ಮಾದರಿಯಾಗಿರು. ಅರ್ಥ ಆಯ್ತಾ? ಇಲ್ಲೇ ಇದ್ದೀರಾ? ಎಚ್ಚರವಾಗಿದ್ದೀರಾ? ಎಲ್ಲ ಇಲ್ಲಿ ಇದ್ದೀರಿ. ಯಾಕಂದ್ರೆ ವಾತಾವರಣ ಹೆಂಗೈತಿ? ಹವಾಮಾನ ಹೆಂಗೈತಿ? ಸ್ವಲ್ಪ ತಂಪಿದೆ. ನೀವು ಏನಾಗ್ಬಿಡ್ಬೇಡ್ರಿ, ತಂಪಾಗಬೇಡ್ರಿ. ನಾವು ಹೆಂಗಿರ್ಬೇಕು? ಚುರುಕಾಗಿರ್ಬೇಕು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿದ್ದವ್ರು ಹೇಳ್ರಿ, ಚುರುಕಾಗಿರ್ರಿ. ಒಂದು ವೇಳೆ ಅವ್ರು ಚುರುಕಿಲ್ಲ ಅಂದ್ರೆ ಚೂಟಿ ಹೇಳ್ರಿ. ಒಂದು ವೇಳೆ ಅವ್ರು ಚುರುಕಾಗಿಲ್ಲ ಅಂದ್ರೆ ಏನ್ ಮಾಡ್ರಿ? ಅವ್ರು ಒಂದು ಚೂಟ್ರಿ ಚುರುಕಾಗ್ಬಿಡ್ತಾರೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವ್ ಹೆಂಗಿರ್ಬೇಕು? ಚುರುಕಾಗಿರ್ಬೇಕು. ವಾಕ್ಯ ಹೇಳಿದೆ, ಸತ್ಕಾರ್ಯ ಮಾಡೋದ್ರಲ್ಲಿ ನೀನೇ ಮಾದರಿಯಾಗಿರು, ಉಪಕಾರ ಮಾಡೋದ್ರಲ್ಲಿ ನೀನೇ ಮಾದರಿಯಾಗಿರು, ಒಳ್ಳೆ ಕಾರ್ಯಗಳನ್ನು ಮಾಡೋದ್ರಲ್ಲಿ ನೀನೇ ಮಾದರಿಯಾಗಿರು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ಕಾರ್ಯಗಳನ್ನು ಮಾಡೋದ್ರಲ್ಲಿ ನೀನೇ ಹೆಂಗಿರ್ಬೇಕು? ಮಾದರಿಯಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಒಬ್ಬ ವ್ಯಕ್ತಿ ಹರಜೀವ ಮಾಡಿ ಹೊರಡೋದು ಕೈ ಬಿಟ್ಟು ಹೋಗಿದ್ರು. ಅಲ್ಲಿ ಯಾರು ಬರ್ತಾ ಇದ್ದಾರೆ? ಯಾಜಕನು ಬರ್ತಾ ಇದ್ದಾನೆ. ಯಾಜಕನಂದ್ರೆ ಒಂದು ಸೇವಕ ಬರ್ತಾ ಇದ್ದಾನೆ. ಬಂದು ನೋಡಿ ಓರೆಯಾಗಿ ಏನ್ ಮಾಡಿದ ಅವನು? ಹೋದ. ಎರಡನೇದು, ಒಂದು ಲೇವಿಯ ಕೊಳ್ಳದಿಂದ ಒಬ್ಬರು ಬರ್ತಾ ಇದ್ದಾನೆ. ಲೇವಿ ಅಂದ್ರೆ ದೇವನ ಆರಿಸಿಕೊಂಡಿರುವಂತ ಜನಾಂಗ. ಲೇವಿಯನ್ನು ಒಬ್ಬನು ಬರ್ತಾ ಇದ್ದಾನೆ, ನೋಡುತ್ತಾನೆ, ಅವನೇನ್ ಮಾಡ್ತಿದ್ದಾನೆ? ಹೋರೆಯಾಗಿ ಹೋಗ್ತಾ ಇದ್ದಾನೆ. ಫರಿಸಾಯನು ಬರ್ತಾನೆ, ನೋಡುತ್ತಾನೆ, ಹೋರೆಯಾಗಿ ಹೋಗ್ತಾ ಇದ್ದಾನೆ. ಸೊ ಆದರೆ ಅಲ್ಲಿ ಒಬ್ಬ ಸಮಾರಿಯನು ಬರ್ತಾ ಇದ್ದಾನೆ. ಅಲ್ಲಿ ಸಮಾರಿಯನ್ ಅಂದ್ರೆ ದೇವರು ಗೊತ್ತಿಲ್ಲದವನು. ಸಮಾರಿಯನ್ ಅಂದ್ರೆ ಯಾರು? ದೇವರು ಯಾರಂತಾನೆ ಗೊತ್ತಿಲ್ಲದವನು. ಅವನು ಏನ್ ಮಾಡ್ತಿದ್ದಾನೆ? ಆ ದಾರಿಯಲ್ಲಿ ಬರ್ತಾ ಇದ್ದಾನೆ. ಬಂದು ಆ ವ್ಯಕ್ತಿ ನೋಡಿ, ಅಯ್ಯಯ್ಯೋ ಇವನಿಗೇನೋ ಗಾಯ ಆಗಿದೆ ಅಂತ ಹೇಳಿ ಅವನ ಗಾಯಗಳನ್ನು ಕಟ್ಟಿ, ಅವನು ಕುಡಿಯೋದಕ್ಕೆ ನೀರನ್ನು ಕೊಟ್ಟು, ತನ್ನ ಒಂದು ಕತ್ತೆ ಮೇಲೆನೆ ಅವನನ್ನು ಹಾಕಿಕೊಂಡು ಹತ್ತಿರ ಇರುವಂಥ ಊರಿಗೆ ಹೋಗಿ ಒಂದು ಛತ್ರವನ್ನು ಹುಡುಕಿ ಆ ಛತ್ರದಲ್ಲಿ ಅವನು ಏನು ಮಾಡ್ತಾ ಇದ್ದಾನೆ? ಸೇರಿಸಿ, ಅಪ್ಪ ಇವನನ್ನು ನೋಡಿಕೊಳ್ರಿ ಅಂತ ಹೇಳಿ 2 ಹಣವನ್ನು ಕೂಡ ಅವನ ಕೈಯಾಗ ಕೊಟ್ಟು, ಇವನನ್ನು ಚೆನ್ನಾಗಿ ನೋಡಿಕೊಳ್ರಿ, ಇವನಿಗೆ ಟ್ರೀಟ್ಮೆಂಟ್ ಕೊಡ್ರಿ, ನಾವು ತಿರುಗಿ ಬರುವಾಗ ಇನ್ನೂ ಕೂಡ ನಾನು ಏನು ಮಾಡ್ತೀನಿ? ತಂದು ಕೊಡ್ತೀನಿ, ವಿಚಾರಿಸಿಕೊಡ್ತೀನಿ, ಆರೋಗ್ಯವನ್ನು ಕಾಪಾಡ್ರಿ ಅಂತ ಹೇಳಿ ಆ ಸಮಾರಣ ಹೇಳಿ ಹೋಗಿದ್ದಾನೆ. ಆಮೇಲೆ ಇದರಲ್ಲಿ ಯಾರ್ರಿ ತುಂಬ ಒಳ್ಳೆ ಮನಸ್ಸುಳ್ಳವರು? ಸಮಾರ್ಯ. ಯಾಜಕ ಬಂದ, ನೋಡಲಿಲ್ಲ. ಲೇವಿಯ ಬಂದ, ನೋಡಲಿಲ್ಲ. ಒಬ್ಬ ಅನ್ಯನು, ಸಮಾರ್ಯವನು, ದೇವರು ಗೊತ್ತಿಲ್ಲದವನು, ಅವನಿಗೆ ಗೊತ್ತಿದ್ದ ಉಪಕಾರ ಮಾಡುವಂಥದ್ದು. ಆದರೆ ದೇವರ ಮಕ್ಕಳಿಗೆ ನಮಗೆ ಗೊತ್ತಿಲ್ಲ ಉಪಕಾರ ಮಾಡಲಿಕ್ಕೆ. ಆಮೇಲೆ ಹಲ್ಲೆಲೂಯಾ. ಈಗ ಸತ್ಕಾರ್ಯಗಳನ್ನು ಮಾಡೋದ್ರಲ್ಲಿ ನಾವು ಹೆಂಗಿರ್ಬೇಕ್ರಿ? ಸತ್ಕಾರ್ಯಗಳನ್ನು ಮಾಡೋದ್ರಲ್ಲಿ ನಾವು ಹೆಂಗಿರಬೇಕು? ಮಾದರಿಯಾಗಿರಬೇಕು. ಒಳ್ಳೆ ಕಾರ್ಯಗಳನ್ನು ಮಾಡ್ಲಿಕ್ಕೆ ಯಾರು ಅಡ್ಡಿಪಡಿಸಬೇಡ್ರಿ. ಒಳ್ಳೆಯದನ್ನು ಮಾಡ್ಲಿಕ್ಕೆ ಮನುಷ್ಯದ್ರು ನೀವು ಮಾಡದೆ ಹೋದ್ರೆ ಅದು ನಿನಗೆ ಪಾಪ. ಹಲ್ಲೆಲೂಯಾ. ಇವತ್ತು ಅನೇಕರದ್ದು ಒಳ್ಳೆ ಡೈಲಾಗ್ ಹೊಡಿತಾರೆ. ನನಗೆಲ್ಲ ರೊಕ್ಕ ಇದ್ರೆ ನಾನು ಹೆಂಗೋ ಮಾಡ್ಬಿಡ್ತಿದ್ದೆ. ಇಲ್ಲಿ ಗಮನಿಸ್ಬೇಕು, ನನ್ನ ಹತ್ರ ಅವ್ರ ಹತ್ರ ಇರೋ ರೊಕ್ಕ ನನ್ನ ಹತ್ರ ಇದ್ದಿದ್ರೆ ಇವತ್ತು ನಾನು ಏನೇನೋ ಮಾಡಿಬಿಡ್ತಿದ್ದೆ ಅಂತ ಹೇಳಿ ಮಾತಾಡ್ತಾರೆ. ಹಲ್ಲೆಲೂಯಾ.
ನೀನು ಮಾಡಬೇಕಂತ ಮನಸ್ಸಿದ್ರೆ ಸಾಕು, ದೇವರನ್ನು ಕೊಡುವಂಥವನಾಗಿದ್ದಾನೆ. ಅಲ್ಲೇಲೂಯ. ಮಾಡ್ಲಿಕ್ಕೆ ಮನಸ್ಸಿದ್ರೆ ಸಾಕು. ಅಲ್ಲೇಲೂಯ. ಯಾಕಂದ್ರೆ ಇವತ್ತು ಅನೇಕರಿಗೆ ಏನಿಲ್ಲ, ಮನಸ್ಸಿಲ್ಲ, ಇದ್ರೂ ನಾವೇನು ಮಾಡೋಂಗಿಲ್ಲ, ಕೊಡೋದಿಲ್ಲ. ಅಲ್ಲೇಲೂಯ. ನೀನು ಒಳ್ಳೆ ಕಾರ್ಯಗಳನ್ನು ಮಾಡಿ ನೋಡು, ದಾನ ಧರ್ಮಗಳನ್ನು ಮಾಡಿ ನೋಡು, ಸತ್ಕಾರ್ಯಗಳನ್ನು ಮಾಡಿ ನೋಡು, ಅದರಲ್ಲಿ ಸಿಗುವಂಥ ತೃಪ್ತಿ ಇನ್ಯಾವುದರಲ್ಲಿ ಸಿಗೋದೇ ಇಲ್ಲ. ಅಲ್ಲೇಲೂಯ. 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 ಅನೇಕರು ನಮಗೆ ಕ್ರಿಸ್ಮಸ್ ಟೈಮ್ ಬಂದರೆ ನಮಗೆ ಒಂದು ಮಾತು ಹೇಳ್ತಾರೆ, ಯಾಕ್ರಿ ನೀವು ಇಷ್ಟೆಲ್ಲ ಖರ್ಚು ಮಾಡಿ ಮಾಡಬೇಕು, ಯಾಕ್ರಿ ಇಷ್ಟೆಲ್ಲ ನೀವು ಖರ್ಚು ಮಾಡಿ ಮಾಡಬೇಕು. ಅಲ್ಲೇಲೂಯ. ಸೊ ನೀವು ಕೂಡಿಸಿ ಇಟ್ಟಿದ್ರೆ ನಾಳೆ ಏನು ಬರ್ತಾವ, ನಿಮ್ಮ ಮಕ್ಕಳಿಗೆ ಬರ್ತಾವಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಅಲ್ಲೇಲೂಯ. ಅಲ್ಲೇಲೂಯ. ಅವ್ರಿಗೆ ನಾವು ಹೇಳುವಂಥ ಒಂದು ಮಾತುಗಳು ಏನು ಗೊತ್ತಾ, ನಾವು ಕೊಡುವಾಗ ದೇವ ನಮಗೆ ಕೊಡುವಂಥವನಾಗಿದ್ದಾನೆ. ಅಲ್ಲೇಲೂಯ. ಅಲ್ಲೇಲೂಯ. ಯಾಕಂದರೆ ಧಾರಾಳವಾಗಿ ಕೊಡುವವನಿಗೆ ದೇವರು ಧಾರಾಳವಾಗಿ ದಯಪಾಲಿಸುತ್ತಾನೆ. ಅಲ್ಲೇಲೂಯ. ನೀರಿನ ಮೇಲೆ ಆಹಾರವನ್ನು ಚೆಲ್ಲು, ಬಹು ದಿನಗಳಾದ ಮೇಲೆ ಅದು ನನಗೇನು ಕೊಡುತ್ತೆ, ಫಲವನ್ನು ಕೊಡುವಂಥದ್ದಾಗಿದೆ. ಅಲ್ಲೇಲೂಯ. ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲವನ್ನು ಕೊಡುವಂಥವನಾಗಿದ್ದಾನೆ. ನೀನು ನಿನ್ನ ಪಕ್ಕದಲ್ಲಿದ್ದವರಿಗೆ, ನಿನ್ನ ಸುತ್ತಮುತ್ತಲಿದ್ದವರಿಗೆ, ನಿನಗೆ ಬೇಕಾದವರಿಗೆ ಮಾತ್ರವಲ್ಲದೆ ಎಲ್ಲರಿಗೂ ಏನು ಮಾಡು, ನೀನು ಸತ್ಕಾರ್ಯಗಳನ್ನು ಮಾಡು, ಒಳ್ಳೆ ಕಾರ್ಯಗಳನ್ನು ಮಾಡು, ಉಪಕಾರಗಳನ್ನು ಮಾಡು, ಒಂದು ಹೆಲ್ಪ್ ಮಾಡು. ಒಂದು ಹೆಲ್ಪ್ ಮಾಡೋದ್ರಲ್ಲಿ ಏನು ನೀನು ಡಿಗ್ನಿಟಿ ಕಡಿಮೆ ಆಗಿಬಿಡೋದಿಲ್ಲ. ಆಮೇಲೆ ಅಲ್ಲೇಲೂಯ. ನನಗೆ ಯಾರಾದರೂ ಒಬ್ಬರು ಹೆಲ್ಪ್ ಕೇಳಿದರೆ ನಾನು ಓಡಿ ಹೋಗಿ ಮಾಡ್ತೇನೆ ಅವರಿಗೆ. ಅಲ್ಲೇಲೂಯ. ನಾನು ಪಾಸ್ಟ್ರು, ನಾನು ಹೋಗಂಗಿಲ್ಲ ಅಂತ ಹೇಳೋಂಗಿಲ್ಲ. ಅಲ್ಲೇಲೂಯ. ನನಗೆ ನನ್ನ ಸ್ಥಾನ ಇದೆ, ನಾನು ಯಾಕೆ ಅಲ್ಲಿ ಹೋಗ್ಬೇಕಂತ ಹೇಳೋಂಗಿಲ್ಲ. ಯಾರಾದ್ರು ಹೆಲ್ಪ್ ಅಂತ ಕೇಳಿದರೆ ನನ್ನ ಮನೆಯಲ್ಲಿ ನಾನು ಹೇಗೆ ಮಾಡ್ತೀನೋ ಹಾಗೆ ಓಡಿ ಹೋಗಿ ಅವರ ಮನೆ ಕೆಲಸವನ್ನು ಕೂಡ ನಾನು ಮಾಡುವಂಥವನಾಗಿದ್ದೇನೆ. ಇದು ನನ್ನ ಹೊಗಳಿಕೊಳ್ಳೋದಕ್ಕೋಸ್ಕರ ಇಲ್ಲ, ನಿಮಗೆ ಒಂದು ಮಾದರಿಯಾಗಿ ಇರಲಿ ಅಂತ ಹೇಳ್ತಾ ಇದ್ದೇನೆ. ಆಮೇಲೆ ಅಲ್ಲೇಲೂಯ. ಒಳ್ಳೆ ಕಾರ್ಯಗಳನ್ನು ಮಾಡೋದ್ರಲ್ಲಿ ನಾವು ಹೆಂಗಿರಬೇಕು, ಮಾದರಿಯಾಗಿರಬೇಕು. ಪಕ್ಕದಲ್ಲಿ ಹೇಳಿ, ಒಳ್ಳೆ ಕಾರ್ಯಗಳನ್ನು ಮಾಡೋದ್ರಲ್ಲಿ ಮಾದರಿಯಾಗಿರಬೇಕು. ಆಮೇಲೆ ಅಲ್ಲೇಲೂಯ. ಇನ್ನೊಂದು ವಾಕ್ಯವನ್ನು ಕೂಡ ಓದಿಕೊಳ್ಳೋಣ. ಯೋಹಾನನ ಸುವಾರ್ಥ ಪುಸ್ತಕ 13ನೇ ಅಧ್ಯಾಯ 15ನೇ ವಚನ. ಯೋಹಾನನ ಸುವಾರ್ಥ ಪುಸ್ತಕ 13ನೇ ಅಧ್ಯಾಯ 15ನೇ ವಚನ. ನಾನು ನಿಮಗೆ ಮಾಡಿದಂತೆ ನೀವು ಕೂಡ ಮಾಡಿರಿ. ಅಲ್ಲೇಲೂಯ. ಏನೇ ಸ್ವಾಮಿ ಏನಂತ ಹೇಳಿದಾನೆ, ನಾನು ನಿಮಗೆ ಮಾಡಿದ್ದನ್ನ ನೀವು ಸಹ ಮಾಡಿರಿ. ಏ ಸ್ವಾಮಿಯಲ್ಲಿ ಏನ್ ಮಾಡ್ಯಾನ್ರಿ ಗೊತ್ತಾ? ತನ್ನ ಶಿಷ್ಯಗಳ ಪಾದಗಳನ್ನು ಏನು ಮಾಡಿದ, ನೀರು ಹಾಕಿ ತೊಳೆದು ಒರೆಸಿ ಅವ್ರನ್ನ ಕುಂದಿರಿಸಿ ಊಟ ಬಡಿಸಿದ. ಅಲ್ಲೇಲೂಯ. ನಾನು ಮಾಡಿದ್ದನ್ನ ನೀವು ಮಾಡ್ರಿ. ಏಸ್ವಾಮಿ ಹೇಳಿದ ಅದುವೇ. ಅಲ್ಲೇಲೂಯ. ಏಸ್ವಾಮಿಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ, ದೊಡ್ಡವನು ಸಣ್ಣವನ ಅಂತ ಇಲ್ಲ, ಮೇಲ್ಜಾತಿ ಕೀಳ್ಜಾತಿ ಅಂತ ಯಾವುದೂ ಇಲ್ಲ, ಯಾವುದೇ ಪಂಗಡ ಇಲ್ಲ. ಏಸ್ವಾಮಿ ಹತ್ರ ಇದ್ದಿದ್ದೆಲ್ಲ ಒಂದೇ ಮನಸ್ಸು, ತಗ್ಗಿಸಿಕೊಳ್ಳುವಂಥದ್ದು. ಆಮೇಲೆ ನಾನು ಮಾಡಿದ್ದೀನಿ, ನೀವು ಸಹ ಮಾಡಿರಿ. ದೇವರು ನಮಗೆ ಮಾದರಿಯಾಗಿದ್ದು ಹೋಗಿದ್ದಾನೆ. ಯೇಸು ಸ್ವಾಮಿ ನಮಗೇನಾಗಿದ್ದಾನ್ರಿ, ಒಂದು ಮಾದರಿಯಾಗಿದ್ದಾನೆ. ಅಲ್ಲೇಲೂಯ. ನಾನು ನಿಮಗೆ ಮಾದರಿಯನ್ನು ತೋರಿಸ್ತಾ ಇದ್ದೇನೆ. ನಾನು ನನಗಿಂತ ಸಣ್ಣವರ ಕಾಲುಗಳನ್ನು ಏನು ಮಾಡ್ತಾ ಇದ್ದೀನಿ, ತೊಳಿತಾ ಇದ್ದೀನಲ್ಲ. ನೀವು ಕೂಡ ಏನು ಮಾಡ್ರಿ, ದೊಡ್ಡವರು ಸಣ್ಣವರಂತೆಲ್ಲದೆ ಅವರ ಹತ್ರ ತಗ್ಗಿಸಿಕೊಳ್ಳಿರಿ ಅಂತ ಹೇಳ್ತಾ ಇದ್ದಾನೆ. ಇವತ್ತು ಅನೇಕ ಮಕ್ಕಳು ಮಾತು ಕೇಳೋಂಗಿಲ್ಲ, ದೊಡ್ಡವ್ರಿಗೆ ಹೆಂಗೆ ಬೇಕಂದ್ರೆ ನಂಗೆ ಮಾತಾಡ್ತಾರೆ. ಅಲ್ಲೇಲೂಯ. ಅಲ್ಲೇಲೂಯ. ಯೇಸು ಸ್ವಾಮಿ ತನ್ನ 12 ವರ್ಷದ ಮಕ್ಕಳು ಕೇಳ್ತಾ ಇದ್ದೀರಾ? ಯೇಸು ಸ್ವಾಮಿಗೆ ತನ್ನ 12 ವರ್ಷ ಆಗುವ ತನಕ ತಂದೆ ತಾಯಿ ಮಾತುಗಳನ್ನು ಕೇಳುತ್ತಾ ಭಯಭಕ್ತಿಯಲ್ಲಿ ಇದ್ದನು. ಇವತ್ತು ಸಣ್ಣ ಸಣ್ಣ ಮಕ್ಕಳು ಎಷ್ಟು ಮಾತಾಡ್ತಾರೆ. ಆಮೇಲೆ ತಂದೆಗೆ ವಿರೋಧವಾಗಿ, ತಾಯಿಗೆ ವಿರೋಧವಾಗಿ, ದೊಡ್ಡವ್ರಿಗೆ ಮರ್ಯಾದೆ ಕೊಡದೆ ಹೆಂಗೆ ಜೀವಿಸ್ತಾ ಇದ್ದಾರೆ. ಅಲ್ಲಿ ಯೇಸು ಸ್ವಾಮಿ ಹೇಳಿದ್ದು, ನಾನು ಮಾಡಿದ್ದನ್ನೇ ಸಹ ನೀವು ಸಹ ಮಾಡಿರಿ. ಆಮೇನ್. ಅಲ್ಲೇಲೂಯ. ಯೇಸು ಸ್ವಾಮಿ ತಗ್ಗಿಸಿಕೊಂಡಿದ್ದ. ಇವತ್ತು ನಾವು ಕೂಡ ಏನು ಮಾಡ್ಕೋಬೇಕು, ತಗ್ಗಿಸಿಕೊಳ್ಳಬೇಕು. ಅಲ್ಲೇಲೂಯ. ಇದು ಕೂಡ ಒಂದು ಮಾದರಿಯಾಗಿದೆ. ಯೇಸು ಸ್ವಾಮಿ ನಮಗೇನಾಗಿದ್ದಾನೆ, ಮಾದರಿಯಾಗಿದ್ದಾನೆ. ನಾವು ಕೂಡ ಹೆಂಗಿರಬೇಕು, ಮಾದರಿಯಾಗಿ ಇರಬೇಕು. ಕೊನೆಯದಾಗಿ ಒಂದು ವಚನವನ್ನು ಓದಿಕೊಳ್ಳೋಣ. ಫಿಲಿಪ್ಪಿಯರು ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನ. ಫಿಲಿಪ್ಪಿಯರು ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನ. ಸಹೋದರರೇ, ನೀವೆಲ್ಲರೂ ನನ್ನನ್ನು ಅನುಸರಿಸುವವರಾಗಿರಿ. ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವ. ಆಮೆನ್. ನಾನು ನಿಮಗೆ ತೋರಿಸಿದ ಮಾದರಿಯಂತೆ ನೀವು ಕೂಡ ನಡೆದುಕೊಳ್ಳಿರಿ. ಅಲ್ಲೇಲೂಯ. 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 ಒಬ್ಬ ಸಭಾ ಪಾಲಕನನ್ನು ನೀವು ಹಿಂಬಾಲಿಸುವಂಥವರಾಗಿರಬೇಕು.
ನಾನು ನಡೆದುಕೊಂಡ ಪ್ರಕಾರವಾಗಿ ನೀವು ಕೂಡ ನಡೆದುಕೊಳ್ಳಿರಿ, ನಿಮಗೆ ನಾನು ಮಾದರಿಯಾಗಿದ್ದೇನೆ. ಅಲ್ಲೇಲೂಯ, ಅಲ್ಲೇಲೂಯ. ಮಾದರಿ ಅಂದ್ರೆ ಏನ್ರಿ? ಬೇರೆ ಇಲ್ಲಿ ಹೇಳೋದು ಮಾತ್ರ ಮಾದರಿ ಅಲ್ಲ. ಅಲ್ಲೇಲೂಯ. ಚುರುಕಾಗಿರ್ರಿ, ಪ್ರಾರ್ಥನೆ ಮಾಡ್ರಿ, ವಾಕ್ಯ ಓದ್ರಿ, ಇದು ಮಾಡ್ರಿ, ಅದು ಮಾಡ್ರಿ ಅಂತ ಹೇಳಿ ಇಲ್ಲಿ ನಿಂತುಕೊಂಡು ನಾನು ಹೇಳುವಂಥದ್ದಲ್ಲ ಮಾದರಿ. ನಾನು ಮಾಡಿ ತೋರಿಸಬೇಕು, ಅದನ್ನು ನೋಡಿ ನೀವು ಮಾಡಬೇಕು. ಆಮೇನ್, ಅಲ್ಲೇಲೂಯ. ನಾವು ಪ್ರತಿಯೊಬ್ಬರು ಸೇವಕರಾಗಿದ್ದೇವೆ. ಅಲ್ಲೇಲೂಯ. ಪೌಲನ ಅದನ್ನೇ ಹೇಳ್ತಾ ಇದ್ದಾನೆ, ಕಾಲವನ್ನು ಸಮಯವನ್ನು ನೋಡೋದಾದ್ರೆ ನೀವೆಲ್ಲ ಏನಾಗಿರ್ಬೇಕು? ಆಮೇನ್. ಇನ್ನೂ ಏನಾಗಿದ್ದೀರಿ ನೀವೆಲ್ಲ? ಆಮೇನ್, ಅಲ್ಲೇಲೂಯ. 20 ವರ್ಷ ಆದ್ರೂ ನಾವು ಇನ್ನೂ ಒಂದು ಪ್ರಾರ್ಥನೆ ಮಾಡ್ಲಿಕ್ಕೆ ಗೊತ್ತಿಲ್ಲ. ಆಮೇನ್. ನಾವು ಇನ್ನೊಬ್ಬರಿಗೆ ಮಾದರಿಯಾಗಿ ಹೆಂಗಿರೋದು? ಇನ್ನೊಬ್ಬರಿಗೆ ಮಾದರಿಯಾಗಿ ಹೆಂಗಿರೋದು? ಆಮೇನ್, ಅಲ್ಲೇಲೂಯ. ಕೆಲವೊಂದು ಚರ್ಚ್ಗಳಲ್ಲಿ 20 ವರ್ಷವಾಗಿ ವಿಶ್ವಾಸಿಯಾಗಿರ್ತಾರೆ. ಒಂದು ಪ್ರಯರ್ ರಿಕ್ವೆಸ್ಟ್ ಕೊಟ್ರೆ ಅವ್ರು ಏನಂತ ಪಾಸ್ಟ್ ಕೇಳಬೇಕು, ಪ್ರಯರ್ ಆಮೇಲೆ ಹೇಳಬೇಕಲ್ಲ, ಮತ್ತೆ ಅವ್ರು ಯಾವಾಗ ಮುಗಿಸ್ತಾರಂತ ಹೇಳಿ ಗೊತ್ತಾಗೋದೇ ಇಲ್ಲಲ್ಲ. ಅವ್ರು ಹಂಗೆ ಅಂತಾರ, ನಾನು ಈ ಅಮ್ಮ ಪ್ರಯರ್ ಮುಗಿಸ್ತಾನ, ಈ ಅಪ್ಪ ಪ್ರಯರ್ ಮುಗಿಸ್ತಾನ, ಆಮೇಲೆ ಹೇಳೋಣ ಅಂತೇಳಿ ಕೊನೆಗೂ ಕೇಳೋದೇ ಇಲ್ಲ. ಕೊನೆಗೆ ನಾವು ನೋಡ್ತಿರ್ತೀವಿ. ಯಾಕಂದ್ರೆ ತಲೆನೂ ಮೇಲೆ ಎತ್ತೋಗಿಲ್ಲ, ಬಾಯಿ ಸೌಂಡೇ ಕೇಳೋಂಗಿಲ್ಲ. ಆ ಅಮ್ಮ ಯಪ್ಪ ಪ್ರಾರ್ಥನೆ ಮುಗಿಸ್ಯಾರ ಇಲ್ವ ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ನಾನು ಆಮೇಲೆ ಹೇಳೋಣ 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 ಅಂತಾನೆ ಕಾಯ್ತಾ ಇರಬೇಕು. ಆಮೇಲೆ ಹಲ್ಲೆಲೂಯಾ. ಇನ್ನೊಬ್ಬರಿಗೆ ಮಾದರಿಗಳಾಗಿರ್ಬೇಕ್ರಿ. ನಾವು ಪ್ರಾರ್ಥನೆಯಲ್ಲಿ ಮಾದರಿಯಾಗಿರ್ಬೇಕು, ಭಕ್ತಿಯಲ್ಲಿ ನಾವು ಮಾದರಿಯಾಗಿರ್ಬೇಕು, ವಾಕ್ಯದಲ್ಲಿ ನಾವು ಮಾದರಿಯಾಗಿರ್ಬೇಕು, ನಮ್ಮ ನಡತೆ ಎಲ್ಲಾ ವಿಷಯಗಳಲ್ಲಿಯೂ ನಾವು ಹೆಂಗಿರಬೇಕು? ಮಾದರಿಗಳಾಗಿರಬೇಕು. ನಾವು ಮಾದರಿಗಳಾಗಿಲ್ಲ ಅಂದ್ರೆ ನಾಳೆ ನಮ್ಮ ಮಕ್ಕಳು ಮಾದರಿಗಳಾಗಿ ಬರೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನನ್ನ ಮಕ್ಕಳು ನನ್ನ ಪ್ರಾರ್ಥನೆಯನ್ನು ಕೇಳಿ ಬೆಳೀತಾರೆ, ಹೌದಾ ಇಲ್ವಾ? ನನ್ನ ಸಣ್ಣ ಮಗ ದಿನಾ ಬೆಳಗ್ಗೆ ಪ್ರಾರ್ಥನೆ ಮಾಡ್ತಾನೆ, ಕೇಳಿಸ್ಕೊಂಡಿರ್ತೀನಿ. ಆ ಕಾನ್ಫರೆನ್ಸ್ ಕಾಲ್ನಲ್ಲಿ ಅವನ ಸ್ಯಾಮ ಮಾಡೋ ಪ್ರಾರ್ಥನೆಯನ್ನು ಏನು ಮಾಡ್ತೀನಿ ನೀವು ಕೇಳಿಸಿಕೊಂಡಿರ್ತೀರಲ್ಲ. ಹಲ್ಲೆಲೂಯಾ. ಅವನಿಗೆ ಪ್ರಾರ್ಥನೆ ಮಾಡಲಿಲ್ಲ ಅಂದರೆ ಸ್ಕೂಲಿಗೆ ಹೋಗೋಂಗಿಲ್ಲ, ಊಟ ಮಾಡೋಂಗಿಲ್ಲ ನನಗಂತೇಳಿ ಇಡೀ ಟೆನ್ಷನ್ ಆಗಿಬಿಡ್ತಾನೆ. ಬೆಳಗ್ಗೆ ನಮಗೆ ಅಷ್ಟು ಜೀವ ಕೊಟ್ಟು ಬಿಡ್ತಾನೆ. ಅವ್ನು ಮಕ್ಕೊಂಡಿದ್ರು ಎಬ್ಬಿಸಿ ಅವನ ಪ್ರಯರ್ ರಿಕ್ವೆಸ್ಟ್ನ ಕೊಡಲೇಬೇಕು ಅವನು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ನಮಗೆ ಒಂದು ಮಾದರಿಯಾಗಿದ್ದಾನೆ. ಹಲ್ಲೆಲೂಯಾ. ಅವನ ಮುಂದೆ ನಾನು ಮಕ್ಕೊಂಡು ಏನಾದ್ರು ಟಯರ್ಡ್ ಆಗಿದೆ ಮಕ್ಕೊಂಡೇ ನಾನು ಏನಾದ್ರು ಕೇಳ್ತಾ ಇದ್ರೆ, ನೀನು ಮಾತ್ರ ಮಕ್ಕೊಂಡು ಕೇಳ್ತಿ, ಎದ್ದು ಕುಂದ್ರು. ಅವನ ಮುಂದೆ ಮತ್ತೆ ಏನೋ ಅರ್ಜೆಂಟಿಗೆ ಯೂರಿನ್ ಬಂತಂದ್ರು ನಾವೇನು ಮಾಡೋಂಗಿಲ್ಲ, ಹೊರಗೆ ಪ್ರಯರ್ ಟೈಮ್ ಎದಕ್ಕೆ ಹೋಗ್ತಿ ಹೋಗಿ ಕದ ಹಾಕ್ತಾನೆ, ಪ್ರಯರ್ ಮುಗಿಸ್ಕೊಂಡು ಹೋಗುವಂತೆ. ಆಮೇಲೆ ಬೆಳಗ್ಗೆ ಅಷ್ಟೇ ಜೀವ ತಿಂತಾನವ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಚಿಕ್ಕ ಮಕ್ಕಳಿಂದ ಸಮ್ಟೈಮ್ಸ್ ದೇವರ ಒಂದು ಪಾಠಗಳನ್ನು ಕಳಿಸುವಂತವನಾಗಿದ್ದಾನೆ. ಸೊ ದೇವರು ಎಚ್ಚರಿಸುವಾಗಲೇ ನಾವೇನು ಮಾಡ್ಕೋಬೇಕು? ಎಚ್ಚೆತ್ತುಕೊಳ್ಳಬೇಕು. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಆದ ಕಾರಣ ಪ್ರಿಯರೇ, ನಾವು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು. ಹಲ್ಲೆಲೂಯಾ. ಸೊ ಇನ್ನೂ ವಿಷಯಗಳನ್ನು ಹೇಳುವಾಗ ಅದಾಗಿರೋ ಜಾಸ್ತಿ. ಹಲ್ಲೆಲೂಯಾ, ಜಾಸ್ತಿ. ಹಲ್ಲೆಲೂಯಾ. ಸೊ ಮಂದಿಗೆ ಹೇಳ್ತೀವಿ ಬೇಗ ಹೇಳು, ಬೇಗ ಹೇಳು, ಬೇಗ ಹೇಳು, ಬೇಗ ಹೇಳು. ಆದ್ರೆ ನಾವು ಆಮೇಲೆ ಹಲ್ಲೆಲೂಯಾ. ನಮಗೆ ಗೊತ್ತಿರೋ ಒಂದು ಹುಡುಗರಿದ್ದಾರೆ, ವಾರವೆಲ್ಲ ಫೋನ್ ಹಚ್ಚಿದ್ರು ತೆಗಿಯೋಂಗಿಲ್ಲ. ಭಾನುವಾರ ಬೆಳಗ್ಗೆ 6 ಗಂಟೆಗೆ ಯಾಕೋ ಇವತ್ತು ಫೋನ್ ಮಾಡಲಿಲ್ಲಲ್ಲ ಪ್ರಯರಿಗೆ ಅಂತ ಕಾಲ್ ಹಚ್ತಾರೆ. ಆಮೇಲೆ ಹಲ್ಲೆಲೂಯಾ. ದಿನಾ ಬೆಳಗ್ಗೆ 6 ಗಂಟೆಗೆ ಫೋನ್ ಹಚ್ಚಿದ್ರು ಏನು ಮಾಡೋಂಗಿಲ್ಲ, ತೆಗಿಯೋದೇ ಇಲ್ಲ. ಪ್ರಾರ್ಥನೆ ರಿಕ್ವೆಸ್ಟ್ ಕೊಟ್ಟಿದ್ರು ಅಲ್ಲಿ ಇರೋದೇ ಇಲ್ಲ. ಆದರೆ ಭಾನುವಾರ ಬೆಳಗ್ಗೆ ಗೆದ್ದು ಮಾತ್ರ ಯಾಕೋ ಇನ್ನೂ ಇವತ್ತು ಕಾಲೇ ಮಾಡಿಲ್ಲ ಪಾಸ್ಟ್ರು ಅಂತ ಹೇಳಿ ಫೋನ್ ಹಚ್ತಾರೆ. ಪಾಸ್ಟರ್ ಇವತ್ತು ಕಾನ್ಫರೆನ್ಸ್ ಕಾಲ್ ಇದೆಯಾ ಇಲ್ವಾ ಅಂತೇಳಿ. ಯಪ್ಪ ಇವತ್ತು ಭಾನುವಾರ ಚರ್ಚ್ನಲ್ಲಿ ಆರಾಧನೆ ಇವತ್ತು ರೆಡಿ ಆಗ್ತಾ ಇದ್ದೀವೋ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಹೆಂಗ್ರಿ ನಾವು ಮಾದರಿಯಾಗಿರೋದು? ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅಷ್ಟು ಮಟ್ಟಿಗೆ ನಾವು ಈ ಲೋಕದಲ್ಲಿ ಬಿದ್ದೋಗಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ಎಚ್ಚರವಾಗಿರಬೇಕು. ಇವತ್ತು ದೇವರು ನಮಗೆ ಮಾದರಿಯಾಗಿದ್ದಾನೆ. ಇವತ್ತು ದೇವರು ನಮಗೇನಾಗಿದ್ದಾನೆ? ಮಾದರಿಯಾಗಿದೆ. ನಾವು ಕೂಡ ಹೆಂಗಿರ್ಬೇಕು? ಮಾದರಿಯಾಗಿರ್ಬೇಕು. ಯಾವುದರಲ್ಲಿ ಮಾದರಿಯಾಗಿರ್ಬೇಕು? ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ, ಆಮೇಲೆ ಸತ್ಕಾರ್ಯಗಳು. ಏನು ಮರ್ತು ಬಿಟ್ರನ್ನ? ಅಲ್ಲೆಲ್ಲ ಸತ್ಕಾರ್ಯಗಳು, ತಗ್ಗಿಸುವಿಕೆ. ಈ ಎಲ್ಲ ವಿಷಯಗಳಲ್ಲಿ ನಾವು ಹೆಂಗಿರಬೇಕು? ಮಾದರಿಯಾಗಿ. ಸಮಯ ಯಾಕಂದ್ರೆ 1 ತಾಸು ಮೇಲೆ ಆಗಿತ್ತಲ್ಲ, ಹಂಗಾಗಿ ಇವತ್ತೆಲ್ಲ ಟೈಮ್ ಕಡೆನೇ ಐತಿ.
ಎಲ್ಲ ನೋಟ್ ಮಾಡೋದು ಕೂಡ ಮುಚ್ಚಿಟ್ಟು ಬಿಟ್ಟಾರ, ಈ ಪಾಸ್ ಇವತ್ತು ಮುಗಿಸೋದಿಲ್ಲ ಬಿಡು ಅಂತ. ಆಮೇಲೆ ಅಲ್ಲೆಲ್ಲೂ ಇವತ್ತು ನೋಡಿದ್ರೆ ನಮ್ಮ ಕೆಲಸ ಜಗ್ಗದವ, ಇವತ್ತಂದ್ರೆ ಬೇಕಂತಾನೆ ಇವ್ರು ಏನ್ ಮಾಡ್ತಿದ್ದಾರೆ, 1 ತಾಸು ಮಾತಾಡ್ತಾ ಇದಾರಲ್ಲ ಅಂತ ಹೇಳಿ. ಆಮೇನ್. ಅಲ್ಲೆಲ್ಲೂಯ 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 ಅಲ್ಲೆಲ್ಲೂಯ. ದೇವರಿಗೆ ಕೊಡುವಂತ ಸಮಯವನ್ನು ಸರಿಯಾಗಿ ನಾವು ದೇವರಿಗೆ ಕೊಡೋಣ. ದೇವರಿಗೆ ನಾವು ಸರಿಯಾಗಿ ನಡೆದುಕೊಂಡ್ರೆ ನಾವು ಮಾದರಿಯಾಗಿರುತ್ತೇವೆ. ಅಲ್ಲೆಲ್ಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ ಒಪ್ಪಿಸಿಕೊಟ್ಟವರಾಗಿ. ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರೇ, ಕೇಳಿದ ವಾಕ್ಯಗಳಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನು ಸಂಪೂರ್ಣವಾಗಿ ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದಾನೆ. ಕರ್ತನೇ, ನಮ್ಮ ನಡೆ, ನಮ್ಮ ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ, ಸತ್ಕಾರ್ಯಗಳು, ತಾಳ್ಮೆ, ಇವೆಲ್ಲ ವಿಷಯಗಳಲ್ಲಿಯೂ ನಾವು ಮಾದರಿಗಳಾಗಿರಲಿಕ್ಕೆ ಅನುಕೂಲ ಮಾಡು, ಆಶೀರ್ವದಿಸು, ಬಲಪಡಿಸು, ಸಮೃದ್ಧಿಗೊಳಿಸು. ವಾಕ್ಯಗಳನ್ನು ಕೇಳಿದ ಎಲ್ಲರ ಮೇಲೂ ನಿನ್ನ ಆಶೀರ್ವಾದದ ಬೆಳಕಿರಲಿ. ಹಾಗೆ ನೀವು ಮಾಡಿರೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ, ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇವೆ ನಮ್ಮ ಜೀವವುಳ್ಳ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್. ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್